ನಾವು ಅನೇಕ ವಾರಗಳಿಂದ ದೇವದರ್ಶನ ಗುಡಾರ ಮತ್ತು ಅದರ ಉಪಕರಣಗಳ ವಿಷಯದಲ್ಲಿ ನಾವು ನಮಗೆ ತಿಳಿದ ಜ್ಞಾನದ ಪರಿಮಿತಿಯಲ್ಲಿ ಮತ್ತು ಕರ್ತನು ನಮ್ಮ ಗ್ರಹಿಕೆಯನ್ನು ನೋಡಿ ಬೋಧಿಸಿದ ರೀತಿಯಲ್ಲಿ ನಾವು ಕಲೀಲಿಕ್ಕಾಗುವಂತೆ ಎಷ್ಟು ಕೃಪೆ ಕೊಟ್ಟಿದ್ದಾನೆ. ಅದಕ್ಕಾಗಿ ನಾವು ದೇವರಿಗೆ ಸ್ತೋತ್ರ ಸಲ್ಲಿಸೋಣ. ಹಳೆ ಒಡಂಬಡಿಕೆಯ ದೇವದರ್ಶನ ಗುಡಾರದ ಈ ಒಂದು ಪ್ರತಿಯೊಂದು ಉಪಕರಣಗಳು ನಾವು ಕರ್ತನಾದ ಯೇಸು ಕ್ರಿಸ್ತನನ್ನು ಸೂಚಿಸುತ್ತಿವೆ ಎಂಬ ಸತ್ಯಾಂಶವನ್ನು ಕೂಡ ನಾವು ಅನೇಕ ಸಾರಿ ಕೇಳಿದ್ದೇವೆ ಮತ್ತು ಕಲಿತಿದ್ದೇವೆ ಪ್ರಿಯರೇ. ದೇವದರ್ಶನ ಗುಡಾರದಲ್ಲಿ 3 ಭಾಗಗಳು. ಅದರಲ್ಲಿ ಆವರಣವು ಅಂದ್ರೆ ಪ್ರಾಕಾರವು, ಪರಿಶುದ್ಧ ಸ್ಥಳವು, ಅತಿ ಪರಿಶುದ್ಧ ಸ್ಥಳವು, ಆವರಣದಲ್ಲಿ ಯಜ್ಞವೇದಿ ಮತ್ತು ಗಂಗಾಳ, ಮೊದಲನೆಯ ಪರದೆಯ ಅನಂತರ ಪ್ರವೇಶ ಮಾಡುವಂತ ಸ್ಥಳ ಪರಿಶುದ್ಧವಾದ ಸ್ಥಳ, ಅದರಲ್ಲಿ ದೀಪ ಸ್ತಂಭ ಮತ್ತು ಮೇಜಿನ ಮೇಲೆ ಇಡಲ್ಪಟ್ಟಿರುವ ಸಮರ್ಪಿಸಿದ ರೊಟ್ಟಿಗಳು, ಎರಡನೇ ತೆರೆ ಅತಿ ಪರಿಶುದ್ಧವಾದ ಸ್ಥಳಕ್ಕೆ ಪ್ರವೇಶ ಮಾಡುವ ಸ್ಥಳದಲ್ಲಿ ಧೂಪವೇದಿಯನ್ನು ಇಡಲ್ಪಡುತ್ತಿರ್ತಾರೆ. ಅತಿ ಪರಿಶುದ್ಧವಾದ ಸ್ಥಳದಲ್ಲಿ ಇರುವಂತಹ ಉಪಕರಣಗಳು ಮಂಜೂಷ, ಅದರ ಮೇಲಿನ ಕೃಪಾಸನ, ಮಂಜೂಷದ ಒಳಗಡೆ ಮನ್ನ ಇಟ್ಟಿದ್ದ ಚಿನ್ನದ ಪಾತ್ರೆ, ಆರೋನಿನ ಚಿಗುರದ ಕೋಲು, ಒಡಂಬಡಿಕೆಯ ಕಲ್ಲಿನ ಹಲಗೆಗಳು, ಈ ರೀತಿಯ ಅನೇಕ ವಿವಿಧ ಸ್ಥಳಗಳಲ್ಲಿ ಅಲ್ಲಿ ಕೊಡಲ್ಪಟ್ಟಿರುವಂತಹ ಸ್ಥಳಗಳಲ್ಲಿ ವಿವಿಧ ಉಪಕರಣಗಳನ್ನ ನಾವು ಗ್ರಹಿಸಿದ್ದೇವೆ, ಆಲೋಚಿಸಿದ್ದೇವೆ. ಮತ್ತು ಕಳೆದ ವಾರದಲ್ಲಿ ನಾವು ಹಲಗೆಗಳ ಕುರಿತಾಗಿ ಕೂಡ ಸ್ವಲ್ಪ ಕಲೀಲಿಕ್ಕೆ ಕರ್ತನು ಸಹಾಯ ಮಾಡಿದ್ದಾನೆ. ದೇವದರ್ಶನ ಗುಡಾರಕ್ಕೆ ಉಪಯೋಗಿಸುವಂತ ಹಲಿಗೆಗಳು ಅದು ಯಾವ ಮರದಿಂದ ಮಾಡಲ್ಪಟ್ಟದ್ದು ಮತ್ತು ಹಲಿಗೆಗಳಿಗೆ ಏನು ಒದಿಸಲ್ಪಟ್ಟಿರುತ್ತಾರೆ, ಹಲಿಗೆಗಳು ಯಾರನ್ನ ಸೂಚಿಸುತ್ತಿವೆ ಮತ್ತು ಮರಕ್ಕೆ ಸಾದೃಶ್ಯವಾದಂತ ಆ ಮನುಷ್ಯನ ಹಳೆಯ ಜೀವನ ಹೇಗಿತ್ತು, ಅನಂತರ ಅವರ ಜೀವಿತ ಹೇಗೆ ಬದಲಾಯಿತು, ಅದಕ್ಕೆ ಮುಖ್ಯ ಕಾರಣ ಯಾರು ಎಂಬುದಾಗಿ ಅನೇಕ ಸಂಗತಿಗಳನ್ನು ಕಲೀಲಿಕ್ಕಾಗುವಂತೆ ಕರ್ತನು ಕೃಪೆ ತೋರಿಸಿದ್ದಾನೆ. ಅದಕ್ಕೆ ನಾವು ದೇವರಿಗೆ ಸ್ತೋತ್ರ ಸಲ್ಲಿಸೋಣ. ಸೊ ಈ ವಾರದಲ್ಲಿ ನಾವು ಆವರಣ ಮತ್ತೆ ದ್ವಾರ, ಪ್ರವೇಶ ಸ್ಥಳ, ಅದನ್ನ ಪ್ರಾಕಾರ ಎಂಬುದಾಗಿ ಕೂಡ ಹೇಳಿದ್ದುಂಟು. ಆವರಣವು ಅಥವಾ ಪ್ರಾಕಾರವು ಮತ್ತು ಪ್ರವೇಶ ಸ್ಥಳದ ಕುರಿತಾಗಿ ನಾವು ಸ್ವಲ್ಪ ಹೊತ್ತು ದೇವರ ವಾಕ್ಯವನ್ನು ಕಲಿಯೋಣ ಪ್ರಿಯರೇ. ವಿಮೋಚನೆ ಕಾಂಡ 27ನೇ ಅಧ್ಯಾಯ 9ನೇ ವಾಕ್ಯದಲ್ಲಿ, ವಿಮೋಚನೆ ಕಾಂಡ ಎಕ್ಸಡಸ್ ಚಾಪ್ಟರ್ 27 27ನೇ ಅಧ್ಯಾಯ ಅದರ 9ನೇ ವಾಕ್ಯ, ಗುಡಾರಕ್ಕೆ ಅಂಗಳವನ್ನು ಏರ್ಪಡಿಸಬೇಕು, ಆ ಅಂಗಳದ ತೆಂಕಣ ಕಡೆಯಲ್ಲಿ ತೆರೆಗಳು ಇರಬೇಕು, ಆ ತೆರೆಗಳು ಉರಿನಾರಿನ ಬಟ್ಟೆಯಿಂದ ಉಂಟಾಗಿ 100 ಮೊಳ ಉದ್ದವಾಗಿರಬೇಕು, ಆ ಕಡೆಯಲ್ಲಿ 20 ಕಂಬಗಳು, ಅವುಗಳಿಗೆ 20 ತಾಮ್ರದ ಗದ್ದಿಗೆ ಕಲ್ಲುಗಳು ಇರಬೇಕು. ಇಲ್ಲಿ ಪ್ರಾಕಾರ, ದ್ವಾರ ಅಂದ್ರೆ ಅಂಗಳ ಎಂಬುದಾಗಿ ಬರೆಯಲ್ಪಟ್ಟಿದೆ. ಅದನ್ನು ಆವರಣ ಅಥವಾ ಪ್ರಾಕಾರ ಎಂಬುದಾಗಿ ಕೂಡ ಕರೆಯಲ್ಪಟ್ಟಿರುತ್ತಾರೆ. 38ನೇ 9ನೇ ವಾಕ್ಯದಲ್ಲಿ ಕೂಡ ಇದರ ವಿಷಯದಲ್ಲಿ ಕೂಡ ಬರೆಯಲ್ಪಟ್ಟಿದೆ. ಗುಡಾರಕ್ಕೆ ಅಂಗಳವನ್ನು ಮಾಡಿದನು, ಆ ಅಂಗಳದ ತೆಂಕಣ ಕಳೆದಿದ್ದ ತೆರೆಗಳು ಹುರಿನಾರಿನ ಬಟ್ಟೆಯಿಂದ ಉಂಟಾಗಿ 100 ಮೊಳ ಉದ್ದವಾಗಿದ್ದವು. ಈ ಆವರಣದ ಒಳಗಡೆ ಪ್ರವೇಶ, ಅದರಲ್ಲಿ 100 ಮೊಳಗಳು, ಹಗಲ 50 ಮೊಳ, ಅಂದ್ರೆ ಈಗಿನ ಒಂದು ಅಳತೆ ಪ್ರಕಾರವಾಗಿ 175 ಅಡಿ ಉದ್ದವು 175 ಅಡಿ ಮತ್ತು 87 ಅಡಿ ಅಗಲ, 100 ಮೊಳ 50 ಮೊಳಗಳು ಎಂಬುದಾಗಿ ಲೆಕ್ಕ ಮಾಡುವಾಗ ಅದು 175 ಅಡಿಗಳು ಉದ್ದ ಮತ್ತು 87
ಅಡಿ ಅಗಲ ಎಂಬುದಾಗಿ. ಮತ್ತು ಇದಕ್ಕೆ ದಕ್ಷಿಣ ದಿಕ್ಕಿಗೆ 20 ಸ್ತಂಭಗಳು, ಉತ್ತರ ದಿಕ್ಕಿಗೆ 20 ಸ್ತಂಭಗಳು, ಪಶ್ಚಿಮಕ್ಕೆ 10 ಸ್ತಂಭಗಳು, ಪೂರ್ವಕ್ಕೂ 10 ಸ್ತಂಭಗಳು. ಒಟ್ಟು ಸ್ತಂಭಗಳ ಲೆಕ್ಕ 60. ಅದು ತಾಮ್ರದಿಂದ ಮಾಡಲ್ಪಟ್ಟಿದೆ ಆ ಸ್ತಂಭಗಳು ಕೂಡ ಎಂಬುದಾಗಿ ಬರೆಯಲ್ಪಟ್ಟಿದೆ. ಅಂದ್ರೆ ಇಷ್ಟು ವಿಶಾಲವಾದ ಸ್ಥಳದಲ್ಲಿ, ಇಷ್ಟು ವಿಶಾಲವಾದಂತ ವ್ಯವಸ್ಥೆಯಲ್ಲಿ ಅವರು ಗುಡಾರದ ಸೇವೆಗೆ ಅಗತ್ಯವುಳ್ಳಂತ ಎಲ್ಲ ಉಪಕರಣಗಳನ್ನು ಮತ್ತು ಅಲ್ಲಿಗೆ ಅಗತ್ಯವುಳ್ಳ ಸಾಮಗ್ರಿಗಳು ತರುವುದಕ್ಕೂ ಮತ್ತು ತ್ಯಾಜ್ಯವನ್ನು ಅಂದ್ರೆ ಬಿಸಾಡುವ ವಸ್ತುಗಳನ್ನ ಬಿಸಾಡುವುದಕ್ಕೂ ಆ ಸ್ಥಳವನ್ನ ಅವರು ಆ ರೀತಿ ಒಂದು ಪರಿಮಿತಿಯಾಗಿ ಉಪಯೋಗಿಸಿಕೊಳ್ಳೋದನ್ನ ನಾವು ಗಮನಿಸ್ತಾ ಇದ್ದೇವೆ. ಪ್ರಾಕಾರಕ್ಕೆ ಬೇಕಾದಂತ, ಆವರಣಕ್ಕೆ ಬೇಕಾದಂತ ಆ ಸ್ಥಳಗಳ ಒಂದು ಅಳತೆ ಅಲ್ಲಿ ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ. ಈ ಒಂದು ದ್ವಾರ ಅಥವಾ ಪ್ರವೇಶ ಸ್ಥಳವು ಅದು ಒಂದು ಕಟ್ಟುನಿಟ್ಟಿನ ಒಂದು ಸ್ಥಳ. ಪ್ರಾಕಾರದಲ್ಲಿರ್ತಕ್ಕಂಥ ಪ್ರವೇಶ ಸ್ಥಳ ಕಟ್ಟುನಿಟ್ಟಾದಂತ ಒಂದು ಸ್ಥಳ. ಅಲ್ಲಿ ಯಾರು ಪ್ರವೇಶ ಮಾಡಿಕೊಡದು, ಯಾಕಂದ್ರೆ ಅದು ದೇವರಿಗೆ ಪ್ರತ್ಯೇಕವಾಗಿ ಮೀಸಲಿಟ್ಟದಂತ ಒಂದು ಗುಡಾರ. ಲೇವಿ ಕುಲದವರು ಗುಡಾರದ ಆವರಣದಲ್ಲಿ ಸೇವೆ ಮಾಡ್ಲಿಕ್ಕೂ ಅವಕಾಶ ಉಂಟು. ಆದ್ರೆ ಪರಿಶುದ್ಧವಾದ ಸ್ಥಳ, ಅತಿ ಪರಿಶುದ್ಧ ಸ್ಥಳದಲ್ಲಿ ಲೇವಿ ಕುಲಕ್ಕೆ ಸಂಬಂಧಪಟ್ಟಂತ ಆರೋನನ ವಂಶದವರು ಮಾತ್ರವೇ ಯಾಜಕೋದ್ಯೋಗ ನಡೆಸಲಿಕ್ಕೆ ಅವರು ಅತಿ ಪರಿಶುದ್ಧವಾದ ಸ್ಥಳದಲ್ಲಿ ಅವರು ಪ್ರವೇಶ ಮಾಡಬೇಕೆಂಬುದಾಗಿ ಲೇಖನಗಳ ಆಧಾರದ ಮೇರೆಗೆ ಅವರು ಲೇವಿ ಕುಲದವರು ಮಾತ್ರವೇ ಗುಡಾರವನ್ನ ಪ್ರವೇಶ ಮಾಡ್ತಾ ಇದ್ರು ಪ್ರೇರೆ. ಮತ್ತು ಸಾಮಾನ್ಯ ಪ್ರಜೆಗಳು ಅಂದ್ರೆ ಲೇವಿ ಕುಲಕ್ಕೆ ಸಂಬಂಧ ಪಡೆದಿರ್ತಕ್ಕಂಥ ಇನ್ನು 11 ಕುಲಗಳ ಪ್ರಜೆಗಳವರು ಅವರೆಲ್ಲರೂ ಆ ಒಂದು ಪ್ರಾಕಾರದ ಅಥವಾ ಆವರಣದ ಹೊರಗಡೆ ಅವರು ನಿಂತಿರ್ಬೇಕು ಅಥವಾ ಅಲ್ಲಿ ವೀಕ್ಷಿಸಬೇಕು, ಅಲ್ಲಿಂದಲೇ ಕೇಳಿಸಿಕೊಳ್ಳಬೇಕು ಎಂಬ ವಿಧಿ ವಿಧಾನ ಉಂಟು ಪ್ರೇರೆ. ಆದುದರಿಂದ ದೇವರು ಆದಿಕಾಂಡದಿಂದಲೂ ಕೂಡ ಆತನ ಒಂದು ಪ್ರತ್ಯೇಕವಾದಂತ ಹೇಳಿಕೆಯನ್ನ ಜನರಿಗೆ ಕಲಿಸಿಕೊಡುತ್ತಾ ಬಂದನು. ಏನಂದ್ರೆ ಒಂದು ಪ್ರತ್ಯೇಕತೆ ಬೇಕು ಎಂಬುದಾಗಿ. ಹಾಗೆ ದೇವದರ್ಶನ ಗುಡಾರಕ್ಕೆ ಕೂಡ ಒಂದು ಪ್ರತ್ಯೇಕತೆ, ಗುಡಾರದ ವಸ್ತುಗಳ ವಿಷಯದಲ್ಲಾಗ್ಲಿ, ಸ್ಥಳದ ವಿಷಯದಲ್ಲಾಗ್ಲಿ, ಅಲ್ಲಿ ನಡೀತಿರ್ತಕ್ಕಂಥ ಸೇವೆ ವಿಷಯದಲ್ಲಾಗ್ಲಿ ಪ್ರತ್ಯೇಕತೆ. ಹಾಗಾಗಿ ಆ ಒಂದು ದ್ವಾರದ ಒಂದು ಪ್ರತ್ಯೇಕತೆ ಮತ್ತು ಅದರ ಪವಿತ್ರತೆಯನ್ನು ಕಾಪಾಡುವ ಉದ್ದೇಶದಿಂದ ಮತ್ತು ಯಾವ ಕ್ರೂರ ಮೃಗವು, ಯಾವ ಪಶುಗಳು ಕೂಡ ಅದರೊಳಗೆ ಪ್ರವೇಶ ಮಾಡದ ಹಾಗೆ ಅದನ್ನ ಆ ದ್ವಾರವನ್ನ ಭದ್ರಪಡಿಸಿಟ್ಟಿದ್ರು ಪ್ರೇರೆ. ದೇವದರ್ಶನ ಗುಡಾರದ ದ್ವಾರದ ವಿಷಯದಲ್ಲಿ ನಾವು ಇನ್ನು ಕಲಿಯುತ್ತಾ ಹೋಗುವಾಗ ಅಲ್ಲಿ ಸುತ್ತಲೂ ಕೂಡ ಇಸ್ರಾಯೇಲರ 12 ಕುಲಗಳ ಗುಡಾರಗಳು ಕೂಡ ಇರ್ತವೆ. ಗುಡಾರದ ಎದುರು, ಹಿಂಭಾಗ, ಎಡಭಾಗದಲ್ಲಿ, ಬಲಭಾಗದಲ್ಲಿ ಅವರ 12 ಕುಲಗಳ ಗುಡಾರಗಳು, ಡೇರೆಗಳು ಅಥವಾ ಟೆಂಟ್ಸ್ ಅನ್ನೋರು ಹಾಕಿರ್ತಾರೆ ಪ್ರೇರೆ. ಆದರೆ ಅವರ ಗುಡಾರದ ದ್ವಾರಗಳಿಗೂ ಅಥವಾ ದೇವದರ್ಶನ ಗುಡಾರದ ದ್ವಾರಕ್ಕೂ ಬಹಳಷ್ಟು ವ್ಯತ್ಯಾಸವಿರ್ತದೆ. ಅದರ ಮಧ್ಯದಲ್ಲಿ ದೇವದರ್ಶನ ಗುಡಾರವು ಇಸ್ರಾಯೇಲರ ಗುಡಾರಗಳ ಮಧ್ಯದಲ್ಲಿ ಈ ಗುಡಾರ ಇರುವಾಗ ಸಮೀಪವಾಗಿದ್ರು ಕೂಡ ಗುಡಾರದ ಪ್ರತ್ಯೇಕತೆಯನ್ನ ಇಸ್ರಾಯೇಲ್ ಎಲ್ಲರೂ ಕಾಪಾಡಬೇಕೆಂಬುದಾಗಿ ಅದಕ್ಕೆ ವಿಶೇಷವಾದ ಪ್ರತ್ಯೇಕವಾದ ಕಟ್ಟುನಿಟ್ಟನ್ನ ಅಥವಾ ವಿಧಿವಿಧಾನಗಳನ್ನ ದೇವರು ಅವರಿಗೆ ಬೋಧಿಸಿದ್ರು ಪ್ರೇರೆ. ನೀವು ಅಷ್ಟು ಸುಲಭವಾಗಿ ಗುಡಾರದ ಬಳಿಯಲ್ಲಿ ಬರಬಾರದು ಎಂಬುದಾಗಿ ಅವ್ರಿಗೆ ತಿಳಿಸಿದ್ದನ್ನು ನಾವು ಗಮನಿಸ್ತೇವೆ. ಅವರು ದ್ವಾರದ ಬಳಿಯಲ್ಲಿ ಕೂಡ ಬರ್ಲಿಕ್ಕೆ ಆಗ್ತಿರ್ಲಿಲ್ಲ ಎಂಬುದಾಗಿ. ದೇವದರ್ಶನ ಗುಡಾರದ ಈ ಒಂದು ದ್ವಾರದ ವಿಷಯದಲ್ಲಿ ನಾವು ಗಮನಿಸುವಾಗ ಅಥವಾ ಅದನ್ನ ಕಾಂಪೌಂಡ್, ಅದರ ಪ್ರಾಕಾರದ ಗೋಡೆ, ಅದರ ಕಾಂಪೌಂಡ್ ವಿಷಯದಲ್ಲಿ ನೋಡುವಾಗ ಅದು ಒಂದು ಇತರ ಗುಡಾರಗಳಿಗಿಂತ ಪ್ರತ್ಯೇಕತೆ ತೋರಿಸ್ತದೆ. ಭೂಲೋಕದಲ್ಲಿ ದೇವರ ಸಭೆಯು ಇದ್ದರೂ ಕೂಡ ಸಭೆಯು
ಇತರ ವ್ಯವಸ್ಥೆಗಳಿಗಿಂತ, ಇತರ ಕಾರ್ಯಗಳಿಗಿಂತ ಅದು ಒಂದು ಪ್ರತ್ಯೇಕವಾಗಿ ದೇವರ ಸಭೆಯು ಲೋಕದಲ್ಲಿ ಮುಂದುವರಿತಾ ಇದೆ ಎಂಬುದಾಗಿ ಸಾದೃಶ್ಯವಾಗಿ ರೀತಿಯಲ್ಲಿ ಆತನು ಗುಡಾರದ ಪ್ರತ್ಯೇಕತೆಯನ್ನ ಅವರಿಗೆ ತೋರಿಸುತ್ತಾ ಬಂದನು ಪ್ರಿಯರೇ. ಮತ್ತು ದೇವದರ್ಶನ ಗುಡಾರದ 27ನೇ ಅಧ್ಯಾಯ 9ನೇ ವಾಕ್ಯವನ್ನು ಹೋದ್ರು ಓದಿ ಗಟ್ಟಿಯಾಗಿ. ನಿಮಗೆ ಬಿಡುವುದರ ನನಗೆ ಸಹಾಯ ಮಾಡಿ. 27:9 ಗುಡಾರಕ್ಕೆ ಅಂಗಳವನ್ನು ಏರ್ಪಡಿಸಬೇಕು. ಆ ಅಂಗಳದ ತೆಂಕಣ ಕಡೆಯಲ್ಲಿ ತೆರೆಗಳು ಇರಬೇಕು. ಆ ತೆರೆಗಳು ಹುರಿನಾರಿನ ಬಟ್ಟೆಯಿಂದ ಉಂಟಾಗಿ 100 ಮೊಳ ಉದ್ದವಾಗಿರಬೇಕು. ಆ ಕಡೆಯಲ್ಲಿ 20 ಕಂಬಗಳು, ಅವುಗಳಿಗೆ 20 ತಾಮ್ರದ ಗದ್ದಿಗೆ ಕಲ್ಲುಗಳು ಇರಬೇಕು. ಕಂಬಗಳಿಗೆ ಬೆಳ್ಳಿಯ ಕೊಂಡಿಗಳು, ಕಟ್ಟುಗಳು ಇರಬೇಕು. ಅದೇ ರೀತಿಯಾಗಿ ಉತ್ತರ ಕಡೆಯಲ್ಲಿಯೂ 100 ಮೊಳ ಉದ್ದವಾದ ತೆರೆಗಳು, 20 ಕಂಬಗಳು, 20 ತಾಮ್ರದ ಗದ್ದಿಗೆ ಕಲ್ಲುಗಳು ಇರಬೇಕು. ಕಂಬಗಳ ಕೊಂಡಿಗಳು, ಕಟ್ಟುಗಳು ಬೆಳ್ಳಿಯವಾಗಿರಬೇಕು. ಪಶ್ಚಿಮ ಕಡೆಯಲ್ಲಿ ಅಂಗಳದ ಅಂಗಲಕ್ಕೆ 50 ಮೊಳ ಉದ್ದವಾದ ತೆರೆಗಳು, 10 ಕಂಬಗಳು, 10 ಗದ್ದಿಗೆ ಕಲ್ಲುಗಳು ಇರಬೇಕು. ಪೂರ್ವ ದಿಕ್ಕಿನಲ್ಲಿಯೂ ಅಂಗಳದ ಅಗಲವು 50 ಮೊಳವಿರಬೇಕು. ಅಲ್ಲಿ ಬಾಗಲಿನ 2 ಕಡೆಗಳಲ್ಲಿಯೂ 15 ಮೊಳ ಉದ್ದವಾದ ತೆರೆಗಳು, ಅವುಗಳಿಗೆ 3 ಕಂಬಗಳು, 3 ಗದ್ದಿಗೆ ಕಲ್ಲುಗಳು ಇರಬೇಕು. ಅಂಗಳದ ಬಾಗಲಲ್ಲೇ 20 ಮೊಳದ ಪರದೆಯು ಇರಬೇಕು. ಅದನ್ನು ಹುರಿನಾರಿನ ಬಟ್ಟೆಯಲ್ಲಿ ನೀಲಿ, ಧೂಮ್ರ, ರಕ್ತ ವರ್ಣಗಳುಳ್ಳ ದಾರದಿಂದ ಬುಟೆದಾರಿ ಕೆಲಸದವರ ಕೈಯಿಂದ ಮಾಡಿಸಬೇಕು. ಬಾಗಲಿಗೆ 4 ಕಂಬಗಳು, 4 ಗದ್ದಿಗೆ ಕಲ್ಲುಗಳು ಇರಬೇಕು. ಅಂಗಳದ ಸುತ್ತಲಿರುವ ಎಲ್ಲಾ ಕಂಬಗಳಿಗೂ ಬೆಳ್ಳಿಯ ಕಟ್ಟುಗಳು, ಬೆಳ್ಳಿಯ ಕೊಂಡಿಗಳು, ತಾಮ್ರದ ಗದ್ದಿಗೆ ಕಲ್ಲುಗಳು ಇರಬೇಕು. ಅಂಗಳವು 100 ಮೊಳ ಉದ್ದವಾಗಿಯೂ 50 ಮೊಳ ಅಗಲವಾಗಿಯೂ ಇರಬೇಕು. ಅದರ ಸುತ್ತಲಿರುವ ಪರದೆಯು ಹುರಿನಾರಿನ ಬಟ್ಟೆಯಿಂದ ಉಂಟಾಗಿ 5 ಮೊಳ ಎತ್ತರವಿರಬೇಕು. ಅದಕ್ಕೆ ಸೇರಿದ ಗದ್ದಿಗೆ ಕಲ್ಲುಗಳು ತಾಮ್ರವುದವುಗಳಾಗಿರಬೇಕು. ಗುಡಾರದ ಸಕಲ ವಿಧವಾದ ಕೆಲಸಕ್ಕೆ ಬೇಕಾದ ಉಪಕರಣಗಳು, ಗುಡಾರದ ಗೂಟಗಳು, ಅಂಗಳದ ಗೂಟಗಳು ತಾಮ್ರದವುಗಳಾಗಿರಬೇಕು. ಸಾಕು ಬ್ರದರ್, ಥ್ಯಾಂಕ್ ಯು ವೆರಿ ಮಚ್ ಬ್ರದರ್. ಇಲ್ಲಿ ಗುಡಾರಕ್ಕೆ ಅಂಗಳವನ್ನ ಏರ್ಪಡಿಸಬೇಕು. ಅಂಗಳದಲ್ಲಿ ಇರ್ತಕ್ಕಂತ ಉಪಕರಣಗಳು ಮತ್ತು ಅದರ ಅಳತೆಗಳ ವಿಷಯದಲ್ಲಿ ಮೋಶೆ ಮೂಲಕವಾಗಿ ದೇವರು ಬಹಳ ವಿಶೇಷವಾಗಿ ಸ್ಪಷ್ಟವಾಗಿ ಗದ್ದಿಗೆ ಕಲ್ಲುಗಳು, ಉರಿನಾರಿನ ಬಟ್ಟೆಗಳು, ಧೂಮ್ರವರ್ಣದ ದಾರದಿಂದ ಬೂಟೆದಾರಿ ಕೆಲಸದವರ ಕೈಯಿಂದ ಮಾಡಿಸಬೇಕು ಮತ್ತು ಬಾಗಿಲಿಗೆ 4 ಕಂಬಗಳು. ಈ ಎಲ್ಲಾ ವಿಷಯಗಳು ಕೂಡ ಅಂಗಳದ ಅಥವಾ ಆವರಣದಲ್ಲಿ ಇಡಲ್ಪಟ್ಟಿರ್ತಕ್ಕಂಥ ಒಂದು ಸೇವೆಗಳಿಗೆ ಅನುಕೂಲವಾಗಿ ಆ ಅಂಗಳದ ಅಳತೆ ಪ್ರಕಾರವಾಗಿ ಮಾಡಿಸಬೇಕೆಂಬುದಾಗಿ ಇಲ್ಲಿ ಕರ್ತನು ಮೋಶೆಗೆ ಆಜ್ಞಾಪಿಸಿದ್ದನ್ನು ಗಮನಿಸ್ತಾ ಇದ್ದೇವೆ. ಅಂಗಳದ ಮುಂದಿರ್ತಕ್ಕಂಥದ್ದು ಗುಡಾರಕ್ಕೆ ಒಂದೇ ಒಂದು ದ್ವಾರ. ಈ ಅಂಗಳದಲ್ಲಿ ಪ್ರವೇಶ ಮಾಡಬೇಕಾದ್ರೆ ನೋಡಿ, ಅತಿ ಪರಿಶುದ್ಧವಾದ ಸ್ಥಳಕ್ಕಾಗ್ಲಿ ಪರಿಶುದ್ಧವಾದ ಸ್ಥಳಕ್ಕೆ ಪ್ರವೇಶ ಮಾಡೋಕ್ಕಿಂತ ಮೊದಲು ಅಲ್ಲಿ 2 ತೆರೆಗಳನ್ನು ಗಮನಿಸ್ತೇವೆ. ತೆರೆಯನ್ನು ದಾಟದೆ, ಅಂದ್ರೆ ಮುಂಭಾಗದಲ್ಲಿರ್ತಕ್ಕಂಥದ್ದು ತೆರೆ ಅಲ್ಲ, ಅದು ಪರದೆ. ಆ ಪರದೆಯನ್ನಾಗಲಿ ತೆರೆಯನ್ನಾಗಲಿ ದಾಟದೆ ಆ ಸ್ಥಳಗಳಿಗೆ ಪ್ರವೇಶ ಮಾಡೋಗಿಲ್ಲ. ಈ ಅಂಗಳಕ್ಕೆ ಅಥವಾ ಪ್ರಾಕಾರಕ್ಕೆ ಪ್ರವೇಶ ಮಾಡುವಾಗ ಮೊದಲು ಒಂದು ದ್ವಾರ ಇದೆ. ಪ್ರಾಕಾರದ ಗೋಡೆಗೆ ಅಂಟಿಕೊಂಡಿರುವಂತ ಒಂದು ದ್ವಾರ. ಆ ದ್ವಾರವು ಮೂಡಣ ದಿಕ್ಕಿನಲ್ಲಿ ಇರಬೇಕು ಅಥವಾ ಪೂರ್ವ ದಿಕ್ಕಿನಲ್ಲಿ ಇರಬೇಕೆಂಬುದಾಗಿ ಕರ್ತನು ನೇಮಿಸ್ತಾನೆ. ಯಾಕಂದ್ರೆ ಸೂರ್ಯನು ಉದಯಿಸುವಾಗ, ಮೂಡಣ ದಿಕ್ಕಿನ ಒಂದು ಭಾಗದಲ್ಲಿ ಸೂರ್ಯನು ಉದಯಿಸುವಾಗ ಸೂರ್ಯನ ಕಿರಣಗಳು ಮತ್ತು ಬೆಳಕಿನ ಕಿರಣದ ಪ್ರಾರಂಭದ ಬೆಳಕಿನ ಕಿರಣಗಳು ಗುಡಾರಕ್ಕೆ ನೇರವಾಗಿ ಪ್ರವೇಶಿಸಬೇಕು. ನೇರವಾಗಿ ಸೂರ್ಯನ ಬೆಳಕು ಗುಡಾರಕ್ಕೆ ಬೀಳಬೇಕೆಂಬ ಉದ್ದೇಶದಿಂದ ಆ ದ್ವಾರವನ್ನು ಆತನು ಮೂಡಣ ದಿಕ್ಕಿಗೆ ಇಟ್ಟಿರಬೇಕು ಎಂಬುದಾಗಿ ಕೂಡ ಆತನು ಆಜ್ಞಾಪಿಸ್ತಾನೆ. ಬೈಬಲ್ ಗ್ರಂಥದಲ್ಲಿ ಮೂಡಣ ದಿಕ್ಕು ಇದು ಬಹಳ ವಿಶೇಷವಾದಂತ, ಚರಿತ್ರಾತ್ಮಕವಾದಂತ, ಅನೇಕ ಅರ್ಥವುಳ್ಳ ಹಿನ್ನೆಲೆಯುಳ್ಳಂತ ಒಂದು ದಿಕ್ಕಿನ ಒಂದು ಸಂಗತಿಯಾಗಿದೆ ಪ್ರಿಯರೇ. ನಾವು ಆದಿಕಾಂಡದಲ್ಲಿ ಏದೆನ್ ವನದ ಆ ಸ್ಥಳವು ಮೂಡಣ ದಿಕ್ಕಿನದಲ್ಲಿ ಒಂದು ಭಾಗವು ಎಂಬುದಾಗಿ ಕೂಡ ಗಮನಿಸ್ತೇವೆ. ಕರ್ತನಾದ ಯೇಸು ಕ್ರಿಸ್ತನು ಆತನು ಜನಿಸಿದಾಗ ಶಿಶುವಾಗಿರುವ ಸಂದರ್ಭದಲ್ಲಿ
ಮೂಡಣ ದೇಶದ ಜೋಯಿಸರು ಅಲ್ಲಿಗೆ ಬಂದರು ಎಂಬುದಾಗಿ ಕೂಡ ಗಮನಿಸ್ತೇವೆ. ಇನ್ನು ಈ ಮೂಡಣ ದಿಕ್ಕಿಗೆ ಅನೇಕ ಚರಿತ್ರಾತ್ಮಕವಾದಂತಹ ಸಂಗತಿಗಳು ಕೂಡ ಇದೆ ಪ್ರೇರೆ. ಇಲ್ಲಿ ನಾವು ಗಮನಿಸುವಾಗ ಅದಕ್ಕೆ ಒಂದು ದ್ವಾರವು ಮಾಡಲ್ಪಟ್ಟಿರಬೇಕು. ಅಂಗಳಕ್ಕೆ ಪ್ರವೇಶ ಮಾಡುವುದಕ್ಕಿಂತ ಮೊದಲು ಒಂದು ದ್ವಾರವಿರಬೇಕು. ಅಂದ್ರೆ ಒಂದು ಗುಡಾರಕ್ಕೆ ಒಂದು ಮೇನ್ ಗೇಟ್. ಬಾಗಿಲು ಎಂಬುದಾಗಿ ಹೇಳುವಾಗ ನಮಗೆ ಸಾಮಾನ್ಯ ಭಾಷೆಯಲ್ಲಿ ಬಾಗಿಲು ಅಂದ್ರೆ ಮನೆ ಬಾಗಿಲು ಎಂಬುದಾಗಿ ಅರ್ಥವಾಗ್ತದೆ. ಇದಕ್ಕೆ ಒಂದು ದ್ವಾರ, ಪ್ರವೇಶ ಸ್ಥಳದದ್ದು ಒಂದು ದ್ವಾರ, ಒಂದೇ ದ್ವಾರ ಗುಡಾರಕ್ಕೆ. ಆ ದ್ವಾರದ ಮೂಲಕವಾಗಿ ಅವರ ಪ್ರತಿಯೊಂದು ಜಂತುವನ್ನು ಒಳಗಡೆ ತಕೊಂಡು ಹೋಗ್ಬೇಕು, ಉಪಕರಣಗಳನ್ನು ತಕೊಂಡು ಹೋಗ್ಬೇಕು. ಆಮೇಲೆ ಗುಡಾರಕ್ಕೆ ಅಗತ್ಯಗಳ ಸೇವೆ ಅಗತ್ಯಗಳಂತ ಸಾಮಗ್ರಿಗಳನ್ನು ತಕೊಂಡು ಹೋಗ್ಬೇಕು ಆ ಗುಡಾರದ ಒಳಗಡೆ. ಮತ್ತು ಹೊರಗೆ ಬರುವಾಗ ಕೂಡ ಆ ಗುಡಾರವನ್ನ ಅವರು ಪ್ರವೇಶ ಮಾಡಬೇಕು. ಅದು ಒಂದು ಗುಡಾರದ ಮುಖ್ಯ ದ್ವಾರ, ಮೇನ್ ಗೇಟ್ ಎಂಬುದಾಗಿ ಕೂಡ ಹೇಳ್ತಾರೆ. ಅದು ಪ್ರವೇಶ. ಒಂದೇ ಒಂದು ಗೇಟ್, ಒಂದೇ ದ್ವಾರ. ಈ ಒಂದೇ ದ್ವಾರವು ನಮಗೆ ಹೊಸ ಒಡಂಬಡಿಕೆಯಲ್ಲಿ ನಮಗೆ ಏನ್ ಕಲಿಸ್ಕೊಡ್ತದೆ ಪ್ರೇರೆ? ಮೊದಲನೇ ಯೋಹಾನನು ಬರೆದ ಪತ್ರಿಕೆ ನೋಡಿ, ಯೋಹಾನ್ ಬರೆದ ಸುವಾರ್ತೆ ಪತ್ರಿಕೆ ಅಲ್ಲ, ಸುವಾರ್ತೆ 14ನೇ ಅಧ್ಯಾಯ 6ನೇ ವಚನದಲ್ಲಿ ನಾವು ಗಮನಿಸುವಾಗ, ಸುವಾರ್ತೆಯಲ್ಲಿ ಯೋಹಾನ್ ಬರೆದ ಸುವಾರ್ತೆ 14ನೇ ಅಧ್ಯಾಯ, ನಾನೇ ಮಾರ್ಗವು, ನಾನೇ ಸತ್ಯವು, ನಾನೇ ಜೀವವು ಆಗಿದ್ದೇನೆ. ನನ್ನ ಮೂಲಕವಾಗಿ ಹೊರತು ಯಾರು ತಂದೆಯ ಬಳಿಗೆ ಬರುವುದಿಲ್ಲ. ನಾನೇ ಮಾರ್ಗವು, ಸತ್ಯವು, ಜೀವ ಆಗಿದ್ದೇನೆ. ನನ್ನ ಮೂಲಕವಾಗಿ ಹೊರತು ಯಾರೂ ತಂದೆ ಬಳಿಗೆ ಬರುವುದಿಲ್ಲ. ಅಂದ್ರೆ ಯೇಸು ಕ್ರಿಸ್ತನು ತಾನೇ ಮುಖ್ಯವಾದ ದ್ವಾರ ಅಥವಾ ಮಾರ್ಗಕ್ಕೆ ಆತನು ಪ್ರಾಮುಖ್ಯವಾದಂತ ವ್ಯಕ್ತಿಯಾಗಿದ್ದಾನೆ. ರಕ್ಷಣೆಯು ಪರಲೋಕದಿಂದ ಬಂದಿದೆ, ರಕ್ಷಣೆಯು ಕರ್ತನಾದ ಯೇಸು ಕ್ರಿಸ್ತನಿಂದಲೇ ಬಂದಿದೆ ಎಂಬುದನ್ನು ನಮಗೆ ಅರಿವಿದೆ. ಇತರ ಬೋಧನೆಗಳು, ಇತರ ಉಪದೇಶಗಳು ನಮಗೆ ಕಲಿಸ್ಕೊಡುವಂಥದ್ದು. ಲೋಕದಲ್ಲಿ ಅನೇಕ ವಿಧವಾದ ತತ್ವ ಬೋಧನೆಗಳಿದೆಯಲ್ಲ, ನೀವು ಯಾವುದೇ ದಾರಿ ಹಿಡಿದ್ರು, ಯಾವುದೇ ಮಾರ್ಗವನ್ನು ಪ್ರವೇಶ ಮಾಡಿದ್ರು ಕೂಡ ಅಲ್ಲಿಗೆ ಹೋಗೋದು ಎಂಬುದಾಗಿ. ಇಲ್ಲಿ ಕರ್ತನಾದ ಯೇಸು ಕ್ರಿಸ್ತನು ಹೇಳ್ತಾ ಇದ್ದಾನೆ, ನಾನೇ ದ್ವಾರವು, ನಾನೇ ಆ ಬಾಗಲಾಗಿದ್ದೇನೆ. ನನ್ನ ಮೂಲಕವಾಗಿ ನೀವು ತಂದೆ ಬಳಿಗೆ ಬರಬೇಕಾಗಿದೆ. ಕರ್ತನಾದ ಯೇಸು ಕ್ರಿಸ್ತನು ತಾನೇ ಈ ಒಂದು ದ್ವಾರಕ್ಕೆ ಆತನು ಮುಂಗುರುತಾಗಿದ್ದಾನೆ, ಸಾದೃಶ್ಯವಾಗಿದ್ದಾನೆ. ಮತ್ತು ಆ ದ್ವಾರದ ಮೂಲಕವಾಗಿ ನಾವು ಪ್ರವೇಶ ಮಾಡಬೇಕಾಗಿದೆ. ನಮ್ಮ ರಕ್ಷಣೆಯು ಆ ಒಂದು ದ್ವಾರದ ಮೂಲಕವಾಗಿ, ಆ ಒಬ್ಬನೇ ಆಗಿರುವ ಕರ್ತನಾದ ಯೇಸು ಕ್ರಿಸ್ತನ ಮೂಲಕವಾಗಿ ರಕ್ಷಣೆ. ನಮ್ಮ ಅನ್ಯೋನ್ಯತೆಯು ಆತನಿಂದಲೇ, ನಮ್ಮ ಪ್ರಾರಂಭವು ನಮ್ಮ ಅಂತ್ಯವೂ ಆತನಿಂದಲೇ. ಆತನು ಎಲ್ಲದರಲ್ಲಿ ಕೇಂದ್ರವಾಗಿದ್ದಾನೆ ಮತ್ತು ಮುಖ್ಯವಾಗಿದ್ದಾನೆ. ಆದ್ರಿಂದ ಆ ದ್ವಾರದ ಮೂಲಕವಾಗಿ ನಾವು ಪ್ರತಿಯೊಬ್ಬರು ಕೂಡ ಪ್ರವೇಶ ಮಾಡಬೇಕು. ಅದೇ ಯೋಹಾನ ಬರೆದ ಸುವಾರ್ತೆ ನಾವು 14ನೇ ಅಧ್ಯಾಯ 9ನೇ ವಚನದಲ್ಲಿ, ನನ್ನನ್ನು ನೋಡಿದವನು ತಂದೆಯನ್ನು ನೋಡಿದ್ದಾನೆ, ನಮಗೆ ತಂದೆಯನ್ನು ತೋರಿಸಲು ನೀನು ಹೇಳುವುದು ಹೇಗೆ? ನಾನು ತಂದೆಯಲ್ಲಿದ್ದೇನೆ. ಅಂದ್ರೆ ಕ್ರಿಸ್ತನು ತಂದೆಯೊಂದಿಗಿದ್ದಂತ ಸಂಬಂಧ ಮತ್ತು ಮಹಿಮೆಯಲ್ಲಿ ಆತನಿಗಿರ್ತಕ್ಕಂಥ ವಿಶೇಷತೆ ಏನು ಎಂಬುದಾಗಿ ಈ ಭಾಗವನ್ನು ನಾವು ಗಮನಿಸ್ತಾ ಇದ್ದೇವೆ. ನಾನೇ ಆ ದ್ವಾರವು, ನಾನೇ ಆ ಬಾಗಿಲಾಗಿದ್ದಾನೆ ಎಂಬುದಾಗಿ ಕರ್ತನಾದ ಯೇಸು ಕ್ರಿಸ್ತನು ಹೇಳುವಾಗ, ಲೋಕದಲ್ಲಿ ರಕ್ಷಣೆಯು ಅಗತ್ಯವಾಗಿದೆ. ಆ ರಕ್ಷಣೆಯು ಬೇರೆ ಯಾವ ಮಾರ್ಗದಿಂದಲೂ ಕೂಡ ಸಿಗುವುದಿಲ್ಲ, ಯಾವ ದಾರಿಗಳಿಂದಲೂ ಸಿಗುವುದಿಲ್ಲ, ಮತ್ತು ಯಾರಿಂದಲೂ ಸಿಗುವುದಿಲ್ಲ. ಬಾಗಲಾಗಿರುವ ಅಥವಾ ದ್ವಾರವಾಗಿರುವ ಕರ್ತನಾದ ಯೇಸು ಕ್ರಿಸ್ತನಿಂದಲೇ ಆ ರಕ್ಷಣೆಯು, ಆ ಬಿಡುಗಡೆಯು ನಮ್ಗೆ ಉಂಟಾಗ್ಲಿಕ್ಕಿದೆ. ಈ ಸತ್ಯಾಂಶವನ್ನ ನಾವು ಸರಿಯಾಗಿ ಗ್ರಹಿಸಿಕೊಳ್ಳಬೇಕು ಮತ್ತು ಅರ್ಥ ಮಾಡಿಕೊಳ್ಳಬೇಕು. ಅಂದ್ರೆ ಕ್ರಿಸ್ತನಿಲ್ಲದೆ ರಕ್ಷಣೆ ಇಲ್ಲ.
ಇತರ ಗ್ರಂಥಗಳಲ್ಲಿ ಅನೇಕ ಸಂಗತಿಗಳನ್ನು ಓದ್ತಾ ಇದ್ದೇವೆ. ಬೇರೆ ಬೇರೆ ವ್ಯಕ್ತಿಗಳು ಕೂಡ ಯೇಸು ಕ್ರಿಸ್ತನ ಬಗ್ಗೆ ಮಾತಾಡಿದ್ದಾರೆ. ಕ್ರಿಸ್ತನಲ್ಲಿ ಇಲ್ಲದಿರ್ತಕ್ಕಂಥ ಲೋಕದಲ್ಲಿ ಮಹಾನ್ ವ್ಯಕ್ತಿಗಳೆನಿಸಿಕೊಂಡವರು ಕ್ರಿಸ್ತನ ಕುರಿತಾಗಿ ಮಾತಾಡಿದ್ದಾರೆ. ಮತ್ತು ಇತರ ಅನ್ಯ ಗ್ರಂಥಗಳಲ್ಲಿ ಕೂಡ ಕ್ರಿಸ್ತನ ವಿಷಯ ಬರೆಯಲ್ಪಟ್ಟಿದೆ ಎಂಬುದನ್ನು ಕೂಡ ಅನೇಕರು ಹೇಳ್ತಾ ಇದ್ದಾರೆ. ಒಳ್ಳೆಯದು ಪ್ರಿಯರೇ. ಉಪನಿಷತ್ತುಗಳಾಗಿರ್ಬೋದು, ಭಗವದ್ಗೀತೆ ಆಗಿರ್ಬೋದು, ರಾಮಾಯಣ ಆಗಿರ್ಬೋದು ಮತ್ತು ಕುರಾನ್ ಆಗಿರ್ಬೋದು, ಎಲ್ಲದರಲ್ಲೂ ಕೂಡ ಕ್ರಿಸ್ತನ ವಿಷಯದಲ್ಲಿ ಬರೆಯಲ್ಪಟ್ಟಿದೆ, ಜನನ ವಿಷಯದಲ್ಲಿ ಬರೆಯಲ್ಪಟ್ಟಿದೆ ಎಂಬುದಾಗಿ. ಒಳ್ಳೆಯದು, ಓದ್ಲಿಕ್ಕೂ ತಿಳ್ಕೊಳ್ಳಿಕ್ಕೂ ಸಂತೋಷ. ಅದು ಇದರಲ್ಲಿ ನಾವು ಒಂದು ಸತ್ಯಾಂಶವನ್ನು ನಾವು ತಿಳ್ಕೊಳ್ಬೇಕಾಗಿದೆ. ಸತ್ಯವೇದ ಅಥವಾ ಬೈಬಲ್ ಮಾತ್ರ ಪವಿತ್ರಾತ್ಮನಿಂದ ರಚಿಸಲ್ಪಟ್ಟಿದ್ದು ಮತ್ತು ಪರಿಶುದ್ಧಾತ್ಮನ ನಡವಳಿಕೆಯಿಂದ ಇದು ಬರೆಯಲ್ಪಟ್ಟಿದ್ದು. ಪ್ರತಿಯೊಬ್ಬ ಗ್ರಂಥ ರಚನಕಾರರು ದೇವರಾತ್ಮನಿಂದ ಪ್ರೇರೇಪಿಸಲ್ಪಟ್ಟು ಈ ಗ್ರಂಥವನ್ನು ಬರೆದಿದ್ದಾರೆ. ಹಾಗಾಗಿ ಕ್ರಿಸ್ತನ ಕುರಿತಾಗಿ ಈ ಗ್ರಂಥದಲ್ಲಿ ಬರೆಯಲ್ಪಟ್ಟಿರುವ ಸತ್ಯಾಂಶಗಳನ್ನು ಮಾತ್ರವೇ ನಾವು ಸರಿಯಾಗಿ ನಂಬಬೇಕಾಗಿದೆ ಮತ್ತು ಹಿಂಬಾಲಿಸಬೇಕಾಗಿದೆ. ಇತರ ಗ್ರಂಥಗಳಲ್ಲಿ ಕ್ರಿಸ್ತನ ವಿಷಯದಲ್ಲಿ ಬರೆದಿದ್ದಾರೆ ಅಂದ್ರೆ ನಾವು ಕೇಳ್ಬೋದು, ಆದ್ರೆ ಇತರ ಯಾವುದೇ ಗ್ರಂಥಗಳು ಕೂಡ ಪವಿತ್ರಾತ್ಮನ ಪ್ರೇರೇಪಣೆಯಿಂದ ಬರೆಯಲ್ಪಟ್ಟ ಗ್ರಂಥಗಳಲ್ಲ. ಹಾಗಾಗಿ ಸತ್ಯವೇದದಲ್ಲಿ, ಬೈಬಲ್ ಅಲ್ಲಿ ಏನ್ ಬರೆಯಲ್ಪಟ್ಟಿದೆ ಕ್ರಿಸ್ತನ ವಿಷಯದಲ್ಲಿ, ಪರಲೋಕದ ವಿಷಯದಲ್ಲಿ, ರಕ್ಷಣೆ ವಿಷಯದಲ್ಲಿ, ಬಿಡುಗಡೆ ವಿಷಯದಲ್ಲಿ, ಯಜ್ಞಾರ್ಪಿತನಾದಂತ ವಿಷಯದಲ್ಲಿ ಬೈಬಲ್ ಅಲ್ಲಿ ಹೇಗೆ ಬರೆಯಲ್ಪಟ್ಟಿದೆ, ಇದರ ಅಂಶಗಳನ್ನು ನಾವು ಸರಿಯಾಗಿ ಸ್ಪಷ್ಟವಾಗಿ ತಿಳ್ಕೊಂಡ್ರೆ ಸಾಕಾಗಿದೆ. ಇದುವೇ ಬಹಳ ಪ್ರಾಮುಖ್ಯವಾದದ್ದು. ಅದಕ್ಕೆ ಕರ್ತನ ಹೇಳ್ತಾ ಇದ್ದಾನೆ, ನಾನೇ ಆ ಬಾಗಿಲು, ನಾನೇ ಆ ದ್ವಾರವು, ನನ್ನ ಮೂಲಕವಾಗಿ ಯಾರಿಂದಲೂ ಅಲ್ಲ, ಯಾವುದರಿಂದಲೂ ಅಲ್ಲ, ಕರ್ತನಾದ ಯೇಸು ಕ್ರಿಸ್ತನಿಂದಲೇ ನಾವು ಪ್ರತಿಯೊಂದನ್ನು ಪಡೆಯಬಹುದು ಮತ್ತು ತಿಳ್ಕೊಳ್ಳಬಹುದು ಪ್ರೇರೆ. ಮತ್ತು ದೇವದರ್ಶನ ಗುಡಾರದಲ್ಲಿ ಆ ದ್ವಾರದ ಸಂಗತಿ ವಿಷಯದಲ್ಲಿ ನಾವು ಇನ್ನೂ ಸ್ವಲ್ಪ ಕೂಲಂಕುಷವಾಗಿ ಧ್ಯಾನ ಮಾಡುವಾಗ, ಆ ದ್ವಾರದ ಒಂದು ವಿಶಿಷ್ಟತೆ, ದೇವದರ್ಶನ ಗುಡಾರವು ಇತರ ಗುಡಾರಗಳಿಗಿಂತ ಪ್ರತ್ಯೇಕವಾಗಿರಬೇಕು ಮತ್ತು ದ್ವಾರವು ಕೂಡ ಇಸ್ರಾಯೇಲ್ ಕುಲಗಳಲ್ಲಿ, ಗೋತ್ರಗಳಲ್ಲಿ ಕೂಡ ಅದು ದ್ವಾರ ಪ್ರತ್ಯೇಕವಾಗಿರ್ಬೇಕು. ಆ ದ್ವಾರಕ್ಕೆ ಯಾರು ಪ್ರವೇಶ ಮಾಡುವಾಗಿಲ್ಲ. ಉದಾಹರಣೆಗೆ 12 ಕುಲಗಳು, ಇಸ್ರಾಯೇಲರಿಗೆ 12 ಕುಲವಿದ್ರೆ, ಆದ್ರೆ ಒಂದು ಕುಲದವರು ಮಾತ್ರವೇ ಗುಡಾರದ ಸಮೀಪಕ್ಕೆ ಬರಬೇಕು. ಅವರು ಆ ಕುಲದವರು ಮಾತ್ರವೇ ಒಳಗಡೆ ಪ್ರವೇಶ ಮಾಡಬೇಕು, ಈ ದ್ವಾರದ ಒಳಗಡೆ. ಆ ಕುಲದಲ್ಲಿ ಹುಟ್ಟಿದಂತ ಆರೋನನ ಸಂತತಿಯವರು ಪರಿಶುದ್ಧವಾದ ಸ್ಥಳ, ಅತಿ ಪರಿಶುದ್ಧವಾದ ಸ್ಥಳಕ್ಕೆ ಪ್ರವೇಶ ಮಾಡಬೇಕು. ಆದ್ರೆ ಲೇವಿ ಕುಲದವರು ಮಾತ್ರವೇ ಆ ದ್ವಾರದ ಮೂಲಕವಾಗಿ ಗುಡಾರದ ಆವರಣದಲ್ಲಿ ಸೇವೆ ಮಾಡುವುದಕ್ಕಾಗಿ ಅವರು ಪ್ರವೇಶ ಮಾಡಬೇಕು. ಅಂದ್ರೆ ಈ ದ್ವಾರವು ಸಾರ್ವಜನಿಕವಾಗಿರುವುದಕ್ಕಾಗಿ ಅಲ್ಲ, ಪ್ರತ್ಯೇಕವಾಗಿ ಮೀಸಲಾಗಿ ನಿರ್ದಿಷ್ಟವಾದ ಜನರ ಸೇವೆಗೆ ಅಗತ್ಯವಾದ ದ್ವಾರ. ಎಲ್ಲರಿಗೂ ಪ್ರವೇಶ ಮಾಡಲಿಕ್ಕೆ ಅವಕಾಶವಿಲ್ಲ. ಆದರೆ ಹೊಸ ಒಡಂಬಡಿಕೆಯ ತತ್ವವು ಅಥವಾ ಕ್ರಿಸ್ತನಿಂದ ಉಂಟಾದಂತ ಬೋಧನೆ ಏನ್ ಕಲಿಸ್ತಾ ಇದೆ? ಎಲೈ ಕಷ್ಟಪಡುವರು, ಹೊರ ಹೊತ್ತವರೇ, ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ. ಮತ್ತಾಯನ ಬರೆಸುವಾರ್ತೆ 11:28 ವಾಕ್ಯದಲ್ಲಿ, ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ, ನಾನ್ ನಿಮಗೆ ವಿಶ್ರಾಂತಿ ಕೊಡುತ್ತೇನೆ. ಮತ್ತು ಈ ದ್ವಾರದ ಮೂಲಕ ಪ್ರವೇಶ, ನನ್ನ ಮೂಲಕವಾಗಿ ಯಾರ್ಯಾರು ಪ್ರವೇಶ ಅವರೇ ತಂದೆಯನ್ನು ನೋಡುತ್ತಾರೆ. ಅಂದ್ರೆ ಈಗ ಈ ದ್ವಾರವು ಸಾರ್ವಜನಿಕವಾಗಿದೆ ಅಥವಾ ಎಲ್ಲರಿಗೂ ಪ್ರವೇಶ ಮಾಡಲಿಕ್ಕೆ ನಮಗೆ ಅನುಮತಿ ಸಿಕ್ಕಿದೆ. ಪ್ರತಿಯೊಬ್ಬರು ಕ್ರಿಸ್ತನ ಅಗತ್ಯವನ್ನು ತಿಳ್ಕೊಂಡು ಆತನ ಬಳಿಗೆ ಬರಲಿಕ್ಕೆ ಸಾಧ್ಯತೆ ಉಂಟು, ಅವಕಾಶ ಸಿಕ್ಕಿದೆ. ಸೊ ಎಲ್ಲರೂ ಪ್ರವೇಶ ಮಾಡಬೇಕೆಂಬ ಉದ್ದೇಶದಿಂದಲೇ, ಎಲ್ಲರೂ ಆತನ ದರ್ಶನವನ್ನು ಪಡಿಬೇಕೆಂಬ ಉದ್ದೇಶದಿಂದಲೇ ಕ್ರಿಸ್ತನ ಮರಣದ ಸಂದರ್ಭದಲ್ಲಿ, ಆತನು ಪ್ರಾಣ ಅರ್ಪಿಸುವ ಸಂದರ್ಭದಲ್ಲಿ ದೇವಾಲಯದ 2ನೇ ತೆರೆಯು ಮೇಲಿಂದ ಕೆಳಗೆ ಅರಿಯಲ್ಪಟ್ಟಿತೆಂಬುದಾಗಿ ನಾವು ಸುವಾರ್ತೆಗಳಲ್ಲಿ ಓದ್ತೇವೆ. ಕಾರಣನೆಂದ್ರೆ ರಕ್ಷಣೆಯು ಸಾರ್ವಜನಿಕವಾಗಿದೆ, ರಕ್ಷಣೆಯು ಸರ್ವಲೋಕಕ್ಕೂ ಅದು ಸಂಬಂಧಪಟ್ಟದ್ದಾಗಿದೆ. ಇಸ್ರಾಯೇಲರಿಗೆ ಮಾತ್ರವೇ ಅಲ್ಲ, ಕ್ರೈಸ್ತರಿಗೆ ಮಾತ್ರವೇ ಅಲ್ಲ, ಯಹೂದ್ಯರಿಗೆ ಮಾತ್ರವೇ ಅಲ್ಲ,
ಸಾರ್ವಜನಿಕವಾಗಿ ಪ್ರತಿ ಜಾತಿ, ಪ್ರತಿ ಕುಲ, ಪ್ರತಿಯೊಂದು ಗೋತ್ರ, ಪ್ರತಿ ಭಾಷೆಯವರಿಗೆ ಈ ರಕ್ಷಣೆಯು ಅಗತ್ಯವಾಗಿದೆ, ಲಭಿಸುವುದಾಗಿದೆ. ಅದಕ್ಕೆ ಪ್ರಕಟಣೆಯಲ್ಲಿ ಗ್ರಂಥಕರ್ತನಾದಂತ ಯೋಹಾನನು ಹೀಗೆ ಬರೀತಾ ಇದ್ದಾನೆ ಪ್ರಿಯರೇ, 5ನೇ ಅಧ್ಯಾಯ, ಪ್ರಕಟಣೆ ಗ್ರಂಥ 5ನೇ ಅಧ್ಯಾಯ 9ನೇ ವಾಕ್ಯ. ಅವರು ಹೊಸ ಹಾಡನ್ನು ಹಾಡುತ್ತಾ, ನೀನು ಸುರುಳಿಯನ್ನು ತೆಗೆದುಕೊಂಡು ಅದರ ಮುದ್ರೆಗಳನ್ನು ಒಡೆಯುವುದಕ್ಕೆ ಯೋಗ್ಯನೇ, ನೀನು ಯಜ್ಞಾರ್ಪಿತನಾಗಿ ನಿನ್ನ ರಕ್ತದಿಂದ ಸಕಲ ಕುಲ, ಭಾಷೆ, ಪ್ರಜೆ, ಜನಾಂಗಗಳವರಿಂದ ಮನುಷ್ಯರನ್ನು ದೇವರಿಗಾಗಿ ಕೊಂಡುಕೊಂಡಿ. ನೀನು ಯಜ್ಞಾರ್ಪಿತನಾಗಿ ನಿನ್ನ ರಕ್ತದಿಂದ ಸಕಲ ಕುಲ, ಭಾಷೆ, ಪ್ರಜೆ, ಜನಾಂಗಗಳವರಿಂದ ಮನುಷ್ಯರನ್ನು ದೇವರಿಗಾಗಿ ಕೊಂಡುಕೊಂಡಿ. ಮನುಷ್ಯರನ್ನು ದೇವರಿಗಾಗಿ ಆತನು ಕೊಂಡುಕೊಂಡಿದ್ದಾನೆ. ಸಕಲ ಕುಲ, ಭಾಷೆ. ಜಗತ್ತಿನ ಅತಿ ವಿಶೇಷವಾದ ಅದ್ಭುತಗಳು ಯಾವುದಂದ್ರೆ, 7 ಅದ್ಭುತಗಳಲ್ಲಿ ಒಂದಲ್ಲ, 7 ಅದ್ಭುತಗಳಿಗಿಂತಲೂ ವಿಶೇಷವಾದ ಅದ್ಭುತ ಹೊಸ ಒಡಂಬಡಿಕೆಯ ಕ್ರೈಸ್ತ ಸಭೆ. ಇದೇ ಒಂದು ಅದ್ಭುತ. ಯಾಕಂದ್ರೆ ಸಭೆಯು ನಡೆಯುವುದಕ್ಕೆ ಅಥವಾ ಪ್ರಾರಂಭದಿಂದ ಮುಂದುವರಿಯಕ್ಕೆ ಪ್ರಾರಂಭಿಸಿ 2000 ವರ್ಷ ಆಯಿತು. ಲೋಕದಲ್ಲಿ ಯಾವ ಗವರ್ನಮೆಂಟ್ ಆಗಲಿ, ಯಾವುದೇ ಸರ್ಕಾರವಾಗ್ಲಿ, ಯಾವುದೇ ಆಡಳಿತವಾಗಲಿ, ಯಾವುದೇ ಒಂದು ಸಂಸ್ಥೆ ಆಗಲಿ, ಯಾವುದೇ ಒಂದು ವ್ಯವಸ್ಥೆ ಆಗಲಿ 2000 ವರ್ಷದಿಂದ ಇಲ್ಲಿವರೆಗೂ ಅದು ನಡೆದಿಲ್ಲ, ಅದು ನಡೀತಾ ಇಲ್ಲ. ಆದ್ರೆ ಹೊಸ ಒಡಂಬಡಿಕೆ ಸಭೆಯು ಬಹಳ ಅದ್ಭುತವಾಗಿ, ವಿಶೇಷವಾಗಿ ಎಲ್ಲಿವರೆಗೂ ನಡೀತಾ ಇದೆ. 21ನೇ ಶತಮಾನದಲ್ಲಿಯೂ ಕೂಡ ಸಭೆ ನಡೀತಾ ಇದೆ. ಈ ಸಭೆಯ ಪ್ರಾರಂಭ ಅಥವಾ ಎಸ್ಟಾಬ್ಲಿಷ್ಮೆಂಟ್ 1ನೇ ಶತಮಾನದಲ್ಲಿ, ಆದಿ ಸಭೆಯು ಪ್ರಾರಂಭವಾದದ್ದು 1ನೇ ಶತಮಾನದಲ್ಲಿ ಶಿಷ್ಯರ ಮೂಲಕವಾಗಿ. ಅಪೊಸ್ತಲ ಕೃತ್ಯಗಳು 2ನೇ ಅಧ್ಯಾಯದಲ್ಲಿ ಪವಿತ್ರಾತ್ಮನ ಪ್ರೇರೇಪಣೆಯಿಂದ, ಕರ್ತನಾದ ಯೇಸು ಕ್ರಿಸ್ತನ ವಾಗ್ದಾನ ಸಹಿತವಾದಂತ ಹೇಳಿಕೆಯಿಂದ, ಮತ್ತೇನು ಬರೆಸುವಾರ್ತೆ 16ನೇ ಅಧ್ಯಾಯ 18ನೇ ವಾಕ್ಯ, ಆತನ ಹೇಳಿಕೆ, ಪ್ರವಾದನೆ ಮೂಲಕವಾದ ಹೇಳಿಕೆ, ಪವಿತ್ರಾತ್ಮನ ಮೂಲಕವಾಗಿ ಪ್ರಾರಂಭ, ಅಪೋಸ್ತಲರ ಅವರ ಉಪಸ್ಥಿತಿಯಲ್ಲಿ ಪ್ರಾರಂಭ, ಆದಿ ಶಿಷ್ಯರ ನೇತೃತ್ವದಲ್ಲಿ ಪ್ರಾರಂಭವಾಯಿತು ಆ ಸಭೆ. ಅದು ಇಂದಿನವರೆಗೂ 21ನೇ ಶತಮಾನ, 2000 ವರ್ಷಕ್ಕಿಂತ ಮೇಲಾಯ್ತು. ಆದ್ರೆ ಸಭೆ ನಡೀತಾ ಇದೆ. ಜಗತ್ತಿನ ಅದ್ಭುತಗಳಲ್ಲಿ ವಿಶೇಷವಾದಂತ ಒಂದು ಅದ್ಭುತ ಹೊಸ ಒಡಂಬಡಿಕೆ ದೇವರ ಸಭೆ. ಯಾಕಂದ್ರೆ ಪ್ರಪಂಚದೆಲ್ಲೆಡೆ ಪ್ರತಿ ಸ್ಥಳದಲ್ಲಿ ಆತನ ಸಭೆ ಇದೆ, ಆತನ ಕಡೆ ಜನಾಂಗದವರಿದ್ದಾರೆ, ಕ್ರಿಸ್ತನ ಅಂಗೀಕಾರ ಮಾಡಿಕೊಂಡ ವಿಶ್ವಾಸಿಗಳಿದ್ದಾರೆ. ಮಾತ್ರವಲ್ಲ, ಅಕ್ಷರವನ್ನು ಕಂಡಿಡಿದ ಪ್ರತಿ ಭಾಷೆಯಲ್ಲೂ ಪರಿಶುದ್ಧ ಗ್ರಂಥವನ್ನ ಮುದ್ರಿಸಿದ್ದಾರೆ. ಅಕ್ಷರವನ್ನು ಕಂಡಿಡಿದಿರುವ ಪ್ರತಿ ಭಾಷೆಯಲ್ಲಿಯೂ ಕೂಡ ಬೈಬಲ್ ಮುದ್ರಣವಾಗಿದೆ. ಪ್ರತಿ ಭಾಷೆಯಲ್ಲಿ ಅದು ಭಾಷಾಂತರಿಸಲ್ಪಟ್ಟಿದೆ. ಪ್ರತಿ ಜನಾಂಗಕ್ಕೂ ಈ ಬೈಬಲ್ ಅಗತ್ಯವೆನಿಸಿಕೊಳ್ಳೋ ರೀತಿಯಲ್ಲಿದೆ. ಬೈಬಲ್ ಒಂದು ವಿಶೇಷವಾಗಿದೆ ಅದ್ಭುತಗಳಲ್ಲಿ. ಹೊಸ ಒಡಂಬಡಿಕೆ ಸಭೆ ಕೂಡ ವಿಶೇಷವಾಗಿದೆ. ಕರ್ತನಾದ ಯೇಸು ಕ್ರಿಸ್ತನು ವಿಶೇಷವಾಗಿ ಅದ್ಭುತವಾಗಿದ್ದಾನೆ ಪ್ರಿಯರೇ. ಆತನ ಮಕ್ಕಳು ಕೂಡ ಅದ್ಭುತವಾಗಿದ್ದಾರೆ. ಹಾಗಾಗಿ ಕ್ರಿಸ್ತನನ್ನ ಕಂಡುಕೊಂಡವರು ಅದ್ಭುತ ಪುತ್ರರು, ಅದ್ಭುತ ಜನಾಂಗ. ಸೊ ನಾನೇ ಆ ದ್ವಾರವು ಎಂಬುದ ಕರ್ತನು ಹೇಳಿದ್ದಾನೆ. ಆ ಮುಖ್ಯ ದ್ವಾರವು. ಅಷ್ಟು ಮಾತ್ರವಲ್ಲ ಪ್ರೇರೆ, 16ನೇ ಅಧ್ಯಾಯದಲ್ಲಿ ನಾವು ಗಮನಿಸುವಾಗ ಸುವಾರ್ತೆಗಳಲ್ಲಿ ನಾವು ಓದ್ತೇವೆ. ಯೋಹಾನ್ ಬರೆದ ಸುವಾರ್ತೆ 20ನೇ ವಾಕ್ಯ 14-20. ಯೋಹಾನ್ ಬರೆದ ಸುವಾರ್ತೆ 14-20. ನಾನು ನನ್ನ ತಂದೆಯಲ್ಲಿಯೂ ನೀವು ನನ್ನಲ್ಲಿಯೂ ನಾನು ನಿಮ್ಮಲ್ಲಿಯೂ ಇರುವುದನ್ನು ನೀವು ಆ ದಿನದಲ್ಲಿ ತಿಳಿದುಕೊಳ್ಳುವಿರಿ.
ಈ ತಿಳಿದುಕೊಳ್ಳುವುದಕ್ಕಾಗಿ ಇರುವಂತ ಒಂದು ಭಾವಾರ್ಥವಾದಂತ ಹೇಳಿಕೆಯಾಗಿದೆ. ನಾನು ತಂದೆಯಲ್ಲಿದ್ದೇನೆ, ನೀವು ನನ್ನಲ್ಲಿದ್ದೀರಿ ಎಂಬುದಾಗಿ ಆ ದಿನದಲ್ಲಿ ನೀವು ತಿಳಿದುಕೊಳ್ಳುತ್ತೀರಿ. ಈ ದ್ವಾರದ ಮುಖ್ಯವಾದ ಉದ್ದೇಶ ಏನಂತ ಹೇಳಿದ್ರೆ, ಒಳಗಿನ ಸಂಗತಿಗಳು, ಒಳಗಿನ ಸೇವೆಗಳು ಜನರಿಗೆ ತಿಳಿಬೇಕು, ಇಸ್ರಾಯೇಲ್ ಪ್ರಜೆಗಳಿಗೆ ತಿಳಿಬೇಕು. ಮಹಾಯಾಜಕನ ಬಳಿಯಲ್ಲಿ ದೇವರ ಸಂಭಾಷಣೆ ಹೇಗಿತ್ತು, ಜನರ ಬದುಕು ಬಾಳಿನ ಬಗ್ಗೆ ದೇವರ ಉಪದೇಶ ಹೇಳಿಕೆ ಏನಿತ್ತು, ಮತ್ತು ಈ ಜನರ ಪ್ರತಿಯೊಂದು ಸಮಸ್ಯೆಗಳು ದೇವರಿಗೆ ತಿಳಿಪಡಿಸುವಂತ ಒಂದು ವಿಧಾನ ಆ ಯಾಜಕನ ಮೂಲಕವಾಗಿ ನಡೀತಾ ಇತ್ತು. ಹಾಗಾಗಿ ಇಲ್ಲಿ ತಿಳ್ಕೊಳ್ಳುವಂತ ವಿಷಯ ಬಹಳ ವಿಶೇಷವಾಗಿದೆ. ಆ ದಿನದಲ್ಲಿ ನೀವು ತಿಳಿದುಕೊಳ್ಳುವಿರಿ, ನಾನು ನನ್ನ ತಂದೆಯಲ್ಲಿಯೂ ನೀವು ನನ್ನಲ್ಲಿಯೂ ನಾನು ನಿಮ್ಮಲ್ಲಿ ಇರುವುದನ್ನು ನೀವು ಆ ದಿನದಲ್ಲಿ ತಿಳ್ಕೊಳ್ಳುವಿರಿ. ತಿಳಿಕೊಳ್ಳುವುದು ಅಥವಾ ಕಲಿಯುವುದು ಇದು ಬಹಳ ಪ್ರಾಮುಖ್ಯವಾದದ್ದು. ಕ್ರಿಸ್ತನ ಕುರಿತಾಗಿರುವ ಜ್ಞಾನ ನಮಗೆ ಬೇಕು, ಪರಿಶುದ್ಧ ಗ್ರಂಥಗಿರ್ತಕ್ಕಂಥ ಜ್ಞಾನ ನಮಗೆ ಬೇಕು. ನಮ್ಮಲ್ಲಿ ಅನೇಕರು ಪ್ರಪಂಚದ ಜ್ಞಾನವನ್ನು ತಿಳ್ಕೊಳ್ಳೋದಕ್ಕೆ ನಾವು ಓಡ್ತಾ ಇದ್ದೇವೆ. ಅನೇಕ ವಿಷಯಗಳಲ್ಲಿ ಪ್ರಪಂಚದ ಜ್ಞಾನ, ಆರ್ಥಿಕ ವಿಷಯದಲ್ಲಿರುವ ಜ್ಞಾನ, ವಿಜ್ಞಾನದ ವಿಷಯದಲ್ಲಿರತಕ್ಕಂಥ ಜ್ಞಾನ. ಬೈಬಲ್ ನಮಗೆ ಬೋಧಿಸುವಂಥದ್ದು ಪರಲೋಕದ ಜ್ಞಾನ, ದೈವಿಕ ಜ್ಞಾನ. ಆ ದಿನದಲ್ಲಿ ಶಿಷ್ಯರ ಪ್ರಾಮುಖ್ಯ ಉದ್ದೇಶ ಏನಂದ್ರೆ ಕ್ರಿಸ್ತನ ಕುರಿತಾಗಿ ತಿಳ್ಕೊಳ್ಳುವ ಜ್ಞಾನ ಅಷ್ಟು ಸಾಕು ಎಂಬುದಾಗಿ ಬಯಸಿ ಆತನ ಹಿಂಬಾಲಿಸ್ತಾ ಇದ್ರು. ಅಪೊಸ್ತಲನಾದ ಪೌಲನು ಫಿಲಿಪ್ಪಿ ಸಭೆಗೆ ಬರೆಯುತ್ತಾ 3ನೇ ಅಧ್ಯಾಯ 10ನೇ ವಾಕ್ಯದಲ್ಲಿ 3:10 ಆತನ ಪುನರುತ್ಥಾನದಲ್ಲಿರುವ ಆತನನ್ನು, ಆತನ ಪುನರುತ್ಥಾನದಲ್ಲಿರುವ ಶಕ್ತಿಯನ್ನು, ಆತನ ಬಾಧೆಗಳಲ್ಲಿ ಪಾಲುಗಾರನಾಗಿರುವ ಪದವಿಯನ್ನು ತಿಳ್ಕೊಂಡು, ಆತನ ಬಾಧೆಗಳಲ್ಲಿ ಪಾಲುಗಾರನಾಗಿರುವ ಪದವಿಯನ್ನು ತಿಳಿದುಕೊಂಡು, ಆತನ ಮರಣದ ವಿಷಯದಲ್ಲಿ ಆತನಿಗೆ ಸ್ವರೂಪನಾಗಬೇಕೆಂಬುದೇ ನನ್ನ ಕುತೂಹಲವಾಗಿದೆ. ತಿಳಿದುಕೊಂಡು ನಮಗೆ ಈ ಅಂಶವು ಏನು ಕಲಿಸ್ತದೆ? ತಿಳಿದುಕೊಳ್ಳಬೇಕಾಗಿದೆ. ಕ್ರಿಸ್ತನ ಕುರಿತಾಗಿರ್ತಕ್ಕಂಥ ಆ ಸವಿಸ್ತಾರವಾದ ಮಾಹಿತಿ, ಆ ವಿಶೇಷವಾದಂತ ಪರಲೋಕದ ಜ್ಞಾನ ನಮಗೆ ಬೇಕು, ನಾವು ತಿಳಿದುಕೊಳ್ಳಬೇಕು. ಅದರಿಂದ ಏನು ಸಿಗುತ್ತೆ ಪ್ರೇರೆ? ನಮಗೆ ಲಾಭ. ಲೋಕವು ಕೊಡದೇ ಇರತಕ್ಕಂತ ವಿಶೇಷವಾದ ಲಾಭವು ದೈವಜ್ಞಾನದಲ್ಲಿ ಅಡಕವಾಗಿದೆ, ವಾಕ್ಯದಲ್ಲಿ ಅಡಕವಾಗಿದೆ, ಆತನ ಕುರಿತಾಗಿ ತಿಳ್ಕೊಳ್ಳೋದ್ರಲ್ಲಿ ಅಡಕವಾಗಿದೆ. ನಾವು ಆತನನ್ನು ತಿಳಿದುಕೊಳ್ಳಬೇಕಾಗಿದೆ. ಪ್ರತಿದಿನ ಗುಡಾರಕ್ಕೆ ಪ್ರವೇಶ ಮಾಡುವವರು, ಗುಡಾರದಿಂದ ಹೊರಗೆ ಬರತಕ್ಕಂಥವ್ರು ದೇವರ ಜ್ಞಾನದಲ್ಲಿ ಅಥವಾ ದೇವರ ತಿಳುವಳಿಕೆಯಲ್ಲಿ ಅವರು ಇರಬೇಕು ಎಂಬುದಾಗಿ ಫರೋನಿಗೆ ಹೇಳಿದಂತ ಮಾತು ಕೂಡ ಅದೇ ಮಾತು. ಆ ವಿಮೋಚನ ಕಾಂಡದಲ್ಲಿ ನನ್ನ ಕುರಿತಾಗಿ ಫರೋ ತಿಳ್ಕೋಬೇಕು ಮತ್ತು ನಾನು ಫರೋಹನಲ್ಲಿ ಮಾಡುವಂತ ಕಾರ್ಯವು ಲೋಕವು ತಿಳಿದುಕೊಳ್ಳಬೇಕು. ನನ್ನ ಕುರಿತಾಗಿ ಫರೋನು ತಿಳ್ಕೊಳ್ಬೇಕು ಮತ್ತು ನಾನು ಫರೋನ ಮೂಲಕವಾಗಿ ಮಾಡುವ ಕಾರ್ಯವು ಲೋಕವು ತಿಳ್ಕೊಳ್ಬೇಕು. ಹಾಗೆ ತಿಳಿಯಪಡಿಸಿದ್ದಾನೆ. ಪ್ರೇರೆ, ನಾವು ದೇವರ ಕುರಿತಾಗಿ ನಾವು ತಿಳ್ಕೊಳ್ಬೇಕಾಗಿದೆ. ಅನೇಕ ಅಂಶಗಳು ಆತನನ್ನ ತಿಳ್ಕೊಳ್ಳುವಂತೆ ಮಾಡುತ್ತಿವೆ ಪ್ರೇರೆ. ದ್ವಾರದ ಮೂಲಕವಾಗಿ ಲೇವಿ ಗೋತ್ರದವರು ಪ್ರವೇಶ ಮಾಡ್ತಾ ಇದ್ದಾರೆ. ಆದ್ರೆ ಈ ದಿನದಲ್ಲಿ ಇದು ಸಾರ್ವಜನಿಕವಾಗಿದೆ. ಪ್ರತಿಯೊಬ್ಬರು, ಚಿಕ್ಕವರು, ದೊಡ್ಡವರು, ವೃದ್ಧರು, ಯವನಸ್ಥರು ಪ್ರವೇಶ ಮಾಡಬೇಕಾಗಿದೆ. ದೇವದರ್ಶನ ಗುಡಾರದಕ್ಕಿರತಕ್ಕಂಥ ದ್ವಾರಕ್ಕೆ ನಿರ್ಬಂಧವಿದೆ ಮತ್ತು ಪರಿಮಿತಿ ಇದೆ ಮತ್ತು ಕಟ್ಟಡ ಇದೆ. ಅದರ ರಕ್ಷಣೆಗಾಗಿ ಸಿದ್ಧಪಡಿಸಿರ್ತಕ್ಕಂಥ ಈ ದ್ವಾರಕ್ಕೆ, ಕರ್ತನಾದ ಯೇಸು ಕ್ರಿಸ್ತನು ಸಿದ್ಧಪಡಿಸಿದ ಈ ದ್ವಾರಕ್ಕೆ ನಿರ್ಬಂಧವಿಲ್ಲ. ಇದಕ್ಕೊಂದು ಕೀಲಿ ಇಲ್ಲ, ಚಾವಿ ಬೀಗ ಇಲ್ಲ. ಇದು ಸುಲಭವಾಗಿ ಪ್ರತಿಯೊಬ್ಬರು ಪ್ರವೇಶ ಮಾಡಲಿಕ್ಕೆ ಅನುಮತಿ ಸಿಕ್ಕಿದೆ. ಕ್ರಿಸ್ತನನ್ನು ಸಂಧಿಸಲು
ಆತನನ್ನು ಭೇಟಿ ಮಾಡಲು ಪ್ರತಿಯೊಬ್ಬರಿಗೆ ಒಂದು ಸುಲಭವಾದ ಅವಕಾಶ ಸಿಕ್ಕಿದೆ. ಅದನ್ನ ಸದುಪಯೋಗ ಪಡಿಸ್ಕೋಬೇಕೆಂಬುದಾಗಿ ಕರ್ತನು ಹೇಳ್ತಾ ಇದ್ದಾನೆ. ಆದರೆ ಒಂದು ವಿಧಾನವನ್ನು ಆತನು ಬಯಸಿದ್ದಾನೆ, ಒಂದು ಹೇಳಿಕೆಯನ್ನು ಆತನು ಕೊಟ್ಟಿದ್ದಾನೆ. ಅದೇನೆಂದ್ರೆ, ಮಾನಸಾಂತರದ ಮೂಲಕವಾಗಿ ನಾವು ಆ ದ್ವಾರವನ್ನು ಪ್ರವೇಶಿಸಬಹುದು. ರಕ್ಷಕನನ್ನ ಕಾಣಲು ಮಾನಸಾಂತರದ ಅಗತ್ಯವಿದೆ. ಅದೇ ಅಂಶವು ಭಾವಾರ್ಥವಾಗಿ ನಿಕೋದೇಮನ ಹತ್ರ ಆತನು ಸಂಭಾಷಣೆ ಮಾಡುತ್ತಾ ಯೋಹಾನ ಬರೆಸುವಾರ್ತೆ 3ನೇದಲ್ಲಿ, ಒಬ್ಬನು ಹೊಸದಾಗಿ ಹುಟ್ಟದೇ ಇದ್ರೆ ಅವನು ದೇವರನ್ನು ಕಾಣುವುದಿಲ್ಲ. ದೇವರನ್ನು ಕಾಣುವುದಕ್ಕೆ ಪ್ರತಿಯೊಬ್ಬರಿಗೆ ಅವಕಾಶವಿದೆ ಮತ್ತು ದೇವರು ಪ್ರತಿಯೊಬ್ಬರಿಗೆ ಅಗತ್ಯವಾಗಿದೆ. ಆದ್ರೆ ಹೊಸದಾಗಿ ಹುಟ್ಟದಿದ್ರೆ ಅಥವಾ ಮಾನಸಾಂತರ ಹೊಂದದೇ ಇದ್ರೆ ಅಥವಾ ಪಾಪದ ವಿಷಯದಲ್ಲಿ ಪಶ್ಚಾತ್ತಾಪ ಪಡದೇ ಇದ್ರೆ ಅವರು ದೇವರನ್ನು ಕಾಣಲಿಕ್ಕೆ ಸಾಧ್ಯವಿಲ್ಲ. ಈ ಸತ್ಯಾಂಶವೇ ನಿಕೋದೇಮನೊಂದಿಗೆ ಮಾತಾಡಿದ್ದು. ಅಪೊಸ್ತಲ ಕೃತ್ಯಗಳು 2ನೇ ಅಧ್ಯಾಯ 37ನೇ ವಚನದಲ್ಲಿ ಆ 3000 ಜನ ರಕ್ಷಿಸಲ್ಪಟ್ಟವರು ಕೂಡ ಈ ಮಾನಸಾಂತರ ಅನುಭವದಿಂದಲೇ ಅವರು ರಕ್ಷಿಸಲ್ಪಟ್ಟಿದ್ದು. ಅಪೊಸ್ತಲ ಕೃತ್ಯಗಳು 16ನೇದಲ್ಲಿ ಸೆರೆಮನೆಯ ಯಜಮಾನನು ಕೂಡ ಆ ಮಾನಸಾಂತರದ ಆ ಲಕ್ಷಣಗಳಿಂದಲೇ ಆತನು ರಕ್ಷಿಸಲ್ಪಟ್ಟನು. ದ್ವಾರದ ಮೂಲಕವಾಗಿ ಈ ದಿನ ನಾವು ಕಲಿಯುವಂಥದ್ದು ಕ್ರಿಸ್ತನಿಂದ ಆದಂತ ರಕ್ಷಣೆ, ಕ್ರಿಸ್ತನಿಂದ ಆದಂತ ಬಿಡುಗಡೆ ಮತ್ತು ಕ್ರಿಸ್ತನ ದರ್ಶನವು ಆ ದ್ವಾರದಲ್ಲಿ ನಾವು ಕಾಣ್ತಾ ಇದ್ದೇವೆ. ದೇವದರ್ಶನ ಗುಡಾರವು ಈ ದ್ವಾರದ ಆ ಒಂದು ಪ್ರವೇಶವು ಅದು ಬಹಳ ಆಕರ್ಷಣೀಯವಾದದ್ದು ಪ್ರೇರೆ. ಆಕರ್ಷಣೀಯವಾದ ರೀತಿಯಲ್ಲಿ ಮಾಡಲ್ಪಟ್ಟಿದೆ. ಅದು ಒಂದು ನೀಲಿ, ಧೂಮ್ರ ಮತ್ತು ರಕ್ತ ವರ್ಣಗಳುಳ್ಳಂತ ಒಂದು ದಾರದಿಂದ ಕೆಲಸ ಮಾಡಲ್ಪಟ್ಟಂತ ಒಂದು ವಸ್ತ್ರದಿಂದ ಅದಕ್ಕೆ ಹೊದಿಸಿ ಆ ದ್ವಾರದಲ್ಲಿ ಸೂಚಿಸಿರ್ತಾರೆ. ಅದಕ್ಕೆ ಅದು ಒಂದು ಬಣ್ಣ ಬಣ್ಣದ ರೀತಿಯಲ್ಲಿರ್ತಕ್ಕಂಥ ಒಂದು ದ್ವಾರದ ಬಟ್ಟೆಗಳನ್ನ ಬಣ್ಣ ಬಣ್ಣದ ರೀತಿಯಲ್ಲಿ ಹೊದಿಸಲ್ಪಟ್ಟಂತ ರೀತಿಯಲ್ಲಿ ಅದನ್ನು ಸಿದ್ಧ ಮಾಡಿರ್ತಾರೆ ಎಂಬುದಾಗಿ ಕೂಡ ಬರೆಯಲ್ಪಟ್ಟಿದೆ ಪ್ರಿಯರೇ. ನಾನು ಆಗ್ಲೇ ಹೇಳಿದಾಗೆ ನೀಲಿ ಮತ್ತು ಧೂಮ್ರ ಮತ್ತು ರಕ್ತ ವರ್ಣಗಳ ಉಳ್ಳಂತ ಆ ಒಂದು ಸೂಕ್ಷ್ಮವಾಗಿ ತಯಾರು ಮಾಡಲ್ಪಟ್ಟಂತ ಕೆಲಸದಲ್ಲಿ ರೀತಿಯಲ್ಲಿ ಮಾಡಲ್ಪಟ್ಟಂತ ಒಂದು ವಸ್ತು ಆಗಿದೆ. ಆಕರ್ಷಣೀಯವಾದದ್ದು ಅಂತ ಹೇಳಿಕೆ ಇದು ಲೌಕಿಕವಾಗಿ ಅಲ್ಲ, ಅಥವಾ ಲೌಕಿಕವಾದ ಅರ್ಥವನ್ನು ಕೊಡುವಂಥದ್ದಲ್ಲ. ದ್ವಾರದ ಅಷ್ಟು ಬಣ್ಣಗಳು, ಅಷ್ಟು ವಸ್ತುಗಳಿಂದ ಆ ಒಂದು ದ್ವಾರವನ್ನು ಯಾಕೆ ಅದು ಸಿದ್ಧ ಮಾಡಲ್ಪಟ್ಟಿದೆ? ಒಂದು ದ್ವಾರವು ಇಲ್ಲೇ ಇದೆ ಎಂಬುದಾಗಿ ಗುರ್ತು ಹಿಡಿಬೇಕು. ಬಣ್ಣ ಬಣ್ಣದ ಆ ಒಂದು ರಂಗುಗಳಿಂದ ಅಥವಾ ಬಣ್ಣ ಬಣ್ಣದ ವಸ್ತುಗಳಿಂದ ಆ ದ್ವಾರ ಇದೆ ಎಂಬುದಾಗಿ ಗುರುತು ಹಿಡಿಬೇಕು. ಎರಡನೇದಾಗಿ ದ್ವಾರವು ಅಲ್ಲಿ ಪ್ರವೇಶ ಮಾಡುವಂತವರಿಗೆ ಮುನ್ಸೂಚನೆಯಾಗಿ ಆಕರ್ಷಣೀಯವಾಗಿರಬೇಕು. ಕರ್ತನಾದ ಯೇಸು ಕ್ರಿಸ್ತನು ನಾನೇ ದ್ವಾರವು ಬಾಗಿಲು ಎಂಬುದಾಗಿ ಹೇಳುವಾಗ ಆತನು ಕೂಡ ರಕ್ಷಣೆಗೆ ಅನೇಕರನ್ನ ಆಕರ್ಷಿಸ್ತಾ ಇದ್ದಾನೆ ತಂದೆ ಬಳಿಗೆ. ನಾವು ಸುವಾರ್ತೆಗಳಲ್ಲಿ ಆ ವಾಕ್ಯವನ್ನು ಓದ್ತಾ ಇದ್ದೇವೆ ಪ್ರಿಯರೇ. ತಂದೆಯು ಆಕರ್ಷಿಸದೆ ಹೊರತು ಯಾವನು ಬರುವುದಿಲ್ಲ ಎಂಬುದಾಗಿ ಯೋಹಾನ ಬರೆದ ಸುವಾರ್ತೆಯಲ್ಲಿ ನಾವು ಗಮನಿಸ್ತಾ ಇದ್ದೇವೆ. 6ನೇ ಅಧ್ಯಾಯ 44ನೇ ವಚನದಲ್ಲಿ, ನನ್ನನ್ನು ಕಳಿಸಿಕೊಟ್ಟಂತ ತಂದೆಯು ಆಕರ್ಷಿಸದ ಹೊರತು, ಹೇಳದ ಹೊರತು ಯಾವ ನನ್ನ ಬಳಿಗೆ ಬರಲಾರನು. ಅಂದ್ರೆ ಆಕರ್ಷಣೆ ಬರಬೇಕು, ಅಗತ್ಯವಾದದನ್ನ ಪಡಿಬೇಕು, ತಿಳ್ಕೊಳ್ಳಬೇಕು ಎಂಬ ಆಕರ್ಷಣೆ ಕೂಡ ಕರ್ತನಾದ ಯೇಸು ಕ್ರಿಸ್ತನಲ್ಲಿದೆ ಪ್ರಿಯ. ಯಾಕಂದ್ರೆ ಇವತ್ತು
ಪ್ರತಿ ಮಾಧ್ಯಮಗಳ ಮೂಲಕವಾಗಿ, ಪ್ರತಿಯೊಂದು ವಿಧಾನಗಳ ಮೂಲಕವಾಗಿ ಸುವಾರ್ತೆಯು ಪ್ರಚಾರ ಮಾಡಲ್ಪಡುತ್ತಿದೆ. ಸುವಾರ್ತೆಯು ಅನೇಕರನ್ನ ಆಕರ್ಷಿಸ್ತಾ ಇದೆ. ದೇವರ ವಾಕ್ಯವು ಅನೇಕರನ್ನ ಆಕರ್ಷಿಸ್ತಾ ಇದೆ. ಕಲ್ವಾರಿ ಶಿಲುಬೆಯ ತ್ಯಾಗವು ಅನೇಕರನ್ನ ಆಕರ್ಷಿಸ್ತಾ ಇದೆ. ರಕ್ಷಣೆ ಉದ್ದೇಶ, ದೇವರ ಕೋಪದಿಂದ ತಪ್ಪಿಸಿಕೊಳ್ಳುವಂತ ಉದ್ದೇಶ. ಆ ಆಕರ್ಷಣೆಗೆ ನಾವೆಲ್ಲರೂ ಒಳಗಾಗಿದ್ದೇವೆ. ಇದನ್ನು ಅನೇಕರು ವಿರೋಧಿಸುತ್ತಾ ಕೂಡ ಇದ್ದಾರೆ. ಆದ್ರೆ ಈ ಆಕರ್ಷಿಸಲ್ಪಟ್ಟಂತ ನಾವು ಕೂಡ ಅನೇಕರನ್ನ ಆಕರ್ಷಿಸಬೇಕು ಕ್ರಿಸ್ತನ ನಿಮಿತ್ತವಾಗಿ. ಅದರ ಮೌಲ್ಯವನ್ನು ಲೋಕಕ್ಕೆ ನಾವು ಪ್ರಚುರಿಸಿ ಆಕರ್ಷಿಸಲ್ಪಡಬೇಕು ಎಂಬ ಸತ್ಯಾಂಶವು ನಮಗೆ ಸ್ಪಷ್ಟವಾಗಿ ಇಲ್ಲಿ ಬೋಧಿಸ್ತಾ ಇದೆ ಪ್ರೇರೆ. ವಾಕ್ಯವನ್ನು ಮುಗಿಸ್ತಾ ಇದ್ದೇನೆ. ದ್ವಾರವಾಗಿರುವಂತಹ ಕ್ರಿಸ್ತನನ್ನು ನಾವು ತಿಳಿಕೊಂಡವರು ಧನ್ಯರಾಗಿದ್ದೇವೆ. ನಾನೇ ಆ ಬಾಗಿಲು, ನಾನೇ ಆ ದ್ವಾರವು. ಪ್ರಾಕಾರಕ್ಕೆ ಮುಖ್ಯವಾದ ದ್ವಾರ, ಒಂದೇ ದ್ವಾರ. ಆ ದ್ವಾರದ ಮೂಲಕವಾಗಿ ಅವರು ಪ್ರವೇಶ ಮಾಡಬೇಕು. ಪ್ರತಿಯೊಂದು ಉಪಕರಣಗಳನ್ನು ತೆಗೆದುಕೊಂಡು ಹೋಗ್ಬೇಕು. ಸೇವಾ ಕಾರ್ಯಗಳನ್ನು ಮಾಡಬೇಕಾದ್ರೆ ಆ ದ್ವಾರದಿಂದಲೇ ಪ್ರವೇಶಿಸಬೇಕು. ಕ್ರಿಸ್ತನಿಲ್ಲದೆ ರಕ್ಷಣೆ ಇಲ್ಲ. ಕ್ರಿಸ್ತನಿಲ್ಲದೆ ಪರಲೋಕಕ್ಕೆ ಮಾರ್ಗವಿಲ್ಲ ಎಂಬ ಅಂಶವನ್ನು ನಾವು ಕಲ್ತಿದ್ದೇವೆ. ಈ ಮಾರ್ಗವನ್ನ ತಿಳಿದಂತವರು, ಈ ಮಾರ್ಗವನ್ನು ಕಂಡಿಡ್ಕೊಂತವರು ಭಾಗ್ಯವಂತರು ಮತ್ತು ಧನ್ಯರು. ಇನ್ನು ಯಾರು ಈ ಮಾರ್ಗದ ಕುರಿತಾಗಿ ತಿಳುವಳಿಕೆ ಇಲ್ಲವೋ ಅಥವಾ ಜ್ಞಾನವಿಲ್ಲವವರು, ಅವರು ತಿಳ್ಕೊಳ್ಳುವ ಹಾಗೆ ಅವ್ರಿಗೋಸ್ಕರ ನಾವು ಪ್ರಾರ್ಥನೆ ಮಾಡೋಣ, ಹಿತಚಿಂತನೆಯಲ್ಲಿ ಇರೋಣ. ಈ ಮಾರ್ಗದ ವಿಷಯದಲ್ಲಿ ಅಪೊಸ್ತಲನಾದ ಪೌಲನು ಈ ದ್ವಾರ ಅಥವಾ ಈ ಮಾರ್ಗ ಅಥವಾ ಈ ಒಂದು ರಕ್ಷಣೆ ಮಾರ್ಗದ ವಿಷಯದಲ್ಲಿ ಪೌಲನು ವಿರೋಧಿಸಿದನು, ವ್ಯತಿರೇಕಿಸಿದನು, ಅನೇಕ ವಿಧವಾದಂತ ಅಭ್ಯಂತರ ಉಂಟು ಮಾಡಿದನು ಒಂದ್ ಸಮಯದಲ್ಲಿ, ಟೈಮ್ ನಲ್ಲಿ. ಅನಂತರ ಈ ಮಾರ್ಗದ ವಿಷಯದಲ್ಲಿ ತಾನೇ ಮಾರ್ಗದ ಪಕ್ಷವಾಗಿದ್ದು, ಆ ರಕ್ಷಣೆ ಮಾರ್ಗದ ವಿಷಯದಲ್ಲಿ, ಕ್ರಿಸ್ತನ ಮಾರ್ಗದ ವಿಷಯದಲ್ಲಿ ಸವಿಸ್ತಾರವಾಗಿ ಬಂದನು. ಅದರ ಮೂಲಕ ಅನೇಕರು ರಕ್ಷಿಸಲ್ಪಡುತ್ತಾ ಇದ್ದರು. ನಿಮ್ಮ ಜವಾಬ್ದಾರಿ ಈ ಮಾರ್ಗದ ಕುರಿತಾದ ಸರಿಯಾದ ಮಾಹಿತಿ ತಿಳ್ಕೊಳ್ಳಬೇಕಾಗಿದೆ ಮತ್ತು ಈ ಮಾರ್ಗದ ಕುರಿತಾದ ಸರಿಯಾದ ಮಾಹಿತಿಯನ್ನು ಇತರರಿಗೆ ತಿಳಿಸಬೇಕಾಗಿದೆ. ನಾವು ತಿಳ್ಕೊಳ್ಬೇಕು ಮತ್ತು ನಾವು ತಿಳಿಸಬೇಕು. ನಿಂತಿರುವ ನೀರು ಶುದ್ಧತ್ವಕ್ಕೆ ಉಪಯೋಗಿಸಲಿಕ್ಕೆ ಯೋಗ್ಯಕರವಲ್ಲ ಎಂಬುದಾಗಿ ನಮ್ಮೆಲ್ಲರಿಗೂ ತಿಳಿದಿರತಕ್ಕಂತ ಸರಳ ಜ್ಞಾನ. ನಿಂತಿರುವ ನೀರು ಶುದ್ಧಿಯಾಗಿರುವುದಿಲ್ಲ ಮತ್ತು ಉಪಯೋಗಕ್ಕೆ ಯೋಗ್ಯವಾಗಿರುವುದಿಲ್ಲ. ನೀರು ಹರಿಯುತ್ತಲೇ ಇರಬೇಕು. ಹಾಗೆ ನಾವು ಅನೇಕ ಸಂಗತಿಗಳನ್ನು ಕ್ರಿಸ್ತನ ಮೂಲಕವಾಗಿ, ಕರ್ತನ ಮೂಲಕ ಕಲಿಯುತ್ತಾ ಇರಬೇಕು, ಇತರಿಗೂ ಕಲಿಸುತ್ತಾ ಇರಬೇಕು. ಮೇಲಿನಿಂದ ನೀರು ಬರುತ್ತಿರಬೇಕು, ಬಂದಿರುವ ನೀರು ಕೆಳಗಡೆ ಹಿಡಿದು ಹೋಗ್ತಾ ಇರಬೇಕು. ನಾವು ಕಲಿತಾ ಇರಬೇಕು, ಸ್ವೀಕರಿಸಬೇಕು, ತಿಳ್ಕೊಳ್ಳಬೇಕು. ನಾವು ಕೂಡ ಇತರಿಗೆ ತಿಳಿಸುತ್ತಾ ಹೋಗ್ಬೇಕು, ಕಲಿಸುತ್ತಾ ಹೋಗ್ಬೇಕು. ಈ ಪ್ರಕ್ರಿಯೆಯು ನಡೀತಾ ಇದ್ರೆ ಮಾತ್ರ ಅದು ಸೇವೆ ಆಗ್ಲಿ, ಅದು ಕುಟುಂಬವಾಗ್ಲಿ ಅಥವಾ ಸಭೆ ಆಗ್ಲಿ, ಅದು ಸುಗಮ ಮತ್ತು ಕ್ಷೇಮಾಭಿವೃದ್ಧಿ ಹೊಂದುತ್ತಾ ಇರ್ತದೆ ಪ್ರೇರೆ. ನಾವು ಕಲಿಯುತ್ತಿರ್ಬೇಕು, ನಾವು ಕಲಿಸುತ್ತಾ ಇರ್ಬೇಕು. ನಮ್ಮಲ್ಲಿ ಬಹಳಷ್ಟು ಮಂದಿಯಲ್ಲಿ ಒಂದು ಕೊರತೆ ಏನಿದೆ, ನಾವು ಕಲಿಸಲಿಕ್ಕೆ ಯಾವಾಗ್ಲೂ ಸಿದ್ಧವಾಗಿರ್ತೇವೆ ಎಂಬುದಾಗಿ. ನಾವು ಕಲಿಸ್ತೇವೆ, ಅವ್ರಿಗೆ ಬೋಧಿಸ್ತೇವೆ, ಇವರಿಗೆ ಬೋಧಿಸ್ತೇವೆ, ಅವ್ರಿಗೆ ಉಪದೇಶಿಸ್ತೇವೆ, ಇವರಿಗೆ ಬುದ್ಧಿ ಹೇಳ್ತೇವೆ, ಅವ್ರನ್ನ ಕ್ರಮಪಡಿಸ್ತೇವೆ. ಆದ್ರೆ ನಾವು ಕಲೀಲಿಕ್ಕೆ ಮನಸ್ಸು ಮಾಡೋದಿಲ್ಲ. ಹೆಚ್ಚು ಕಲಿಬೇಕು, ಕಡಿಮೆ ಕಲಿಸ್ಬೇಕು. ಹೆಚ್ಚು ತಿಳ್ಕೊಳ್ಬೇಕು, ಕಡಿಮೆ ತಿಳಿಸ್ಬೇಕು. ಹೆಚ್ಚು ಸಿದ್ಧತೆಯಿಂದ ಇರಬೇಕು, ಕಡಿಮೆಯಾಗಿ ಬೇಕಾದ್ರೆ ಇತರರಿಗೆ ತಿಳಿಸಿದ್ರು ಪರವಾಗಿಲ್ಲ. ನಾವು ಹೆಚ್ಚು ವಿಷಯಗಳನ್ನು ಕಲಿಯೋಣ. ಕರ್ತನ ಪಾದ ಸಮಕ್ಷಮದಲ್ಲಿ ಕ್ರಿಸ್ತನ ಮೂಲಕವಾಗಿ, ಆ ಒಂದೇ ದ್ವಾರದ ಮೂಲಕವಾಗಿ ನಾವು ಕಲಿಬೇಕಾಗಿದೆ, ನಾವು ತಿಳ್ಕೊಳ್ಬೇಕಾಗಿದೆ ಮತ್ತು ಇತರಿಗೆ ನಾವು ತಿಳಿಸಬೇಕಾಗಿದೆ. ಇದು ನಮ್ಮೆಲ್ಲರ ಆದ್ಯತೆ ಮತ್ತು ಕರ್ತವ್ಯ ಮತ್ತು ಜವಾಬ್ದಾರಿಯಾಗಿದೆ. ದೇವರು ತಾನೇ ಈ ಮಾತುಗಳು ನಮಗೋಸ್ಕರ ಆಶೀರ್ವದಿಸಲಿ. ಚಿಕ್ಕದಾಗಿ